ಇರುವಂತೆ ದುರ್ಗೇ ದೇವಿನ ಮಹಾಮಾಯಿಯನ್ನು ಮನಸ್ಸಲ್ಲಿ ಸ್ಮರಿಸಿಕೊಂಡು ಯೋಗದರಂತಹ ನಾಗೇಶ್ವರಗಳನ್ನು ಇವರನ್ನು ಸ್ಮರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅಂಗವಾದಂತಹ ಸನ್ಮಾನ ಕಾರ್ಯಕ್ರಮದ ಸನ್ಮಾನ ಸ್ವೀಕರಿಸುವಂತಹ ಯೋಗಾಕ್ಷಿಯವರ ಬಗ್ಗೆ ಒಂದೆರಡು ಮಾತುಗಳ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷವಾದ ಯೋಗಾಕ್ಷಿ ಗಣೇಶ್ ತಲಕಳ ಎನ್ನುವಂತಹ ಒಂದು ಸಾಮಾನ್ಯವಾದಂತಹ ಕುಗ್ರಾಮ ಅಂತ ಹೇಳ್ಬೋದು. ಯಾಕೆಂತೇಳಿದರೆ ಬಸ್ಸಿನ ವ್ಯವಸ್ಥೆಯೇ ಇಲ್ಲ ನಿಮಗೆ. ಬಸ್ ಏನಾದ್ರು ಹೋಗಬೇಕು ಅಂತಾದರೆ ಅತ್ಯಪಾಡಿಯ ಬಸ್ಸಿನಲ್ಲಿ ಇಳಿದು ಮತ್ತೊಂದು 2 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಅಲ್ಲಿ ಬಸ್ ಅನ್ನುವಂಥದ್ದಿಲ್ಲ, ಕೇವಲ ರಿಕ್ಷಾ ಇಂಥದ ಮೂಲಕ ಸಂಚಾರ. ಅಂತಹ ಒಂದು ಸ್ಥಳದಲ್ಲಿ 1978ರಲ್ಲಿ ಹುಟ್ಟಿದವರು ಶ್ರೀಮತಿ ಯೋಗಾಕ್ಷಿ ಗಣೇಶ್. ಅಂಥದ್ದು ಹೆಚ್ಚಾದ ಎಸ್ಎನ್ ಸಂಘವಾದಂಥದ್ದು. ಮುಂದೆ ಅವರು ಸೇರ್ಪಡೆಗೊಂಡ ಯಕ್ಷಗಾನ ನನ್ನ 14ನೇ ವಯಸ್ಸಿನಲ್ಲಿಯೇ ಯಕ್ಷಗಾನದಲ್ಲಿ ವೇಷ ಮಾಡಿ ಯಕ್ಷಗಾನ ರಂಗವನ್ನು ಪ್ರವೇಶಿಸಿದರು. ಇದಕ್ಕೆ ಮುಖ್ಯ ಕಾರಣವಾಗಿತ್ತು ಅಂತ ಹೇಳಿದರೆ ಅವರ ತಂದೆ ಶ್ರೀಯುತ ದಿವಂಗತ ತಿಮ್ಮಪ್ಪಂಜನ ಮತ್ತು ಹಾಗೂ ಶ್ರೀಮತಿ ಗುಲಾಬಿ ತಿಮ್ಮಪ್ಪಂಜನನ್ನು ನಡೆಸಿದಂತಹ ತಳಕಳ ಕಾಶಿ ವಿಶ್ವನಾಥೇಶ್ವರ ಯಕ್ಷಗಾನ ಮಂಡಳಿಯಲ್ಲಿ ಇವರು ಪ್ರಾರಂಭದಲ್ಲಿ ವೇಷವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು. ಬಪ್ಪನಾಡು ಕ್ಷೇತ್ರ ಮಹಾತ್ಮೆಯ ದೇವಿ ಸಪ್ತದುರ್ಗೆಯರಲ್ಲಿ ಒಂದು ವೇಷವನ್ನು ಮಾಡುವ ಭಾಗವಾಗಿ ಯಕ್ಷಗಾನ ಕಲಾರಂಗಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡರು. ರಾಮದಲ್ಲಿ ಬಜ್ಪೇದೆಯರನ್ನ ಮತ್ತು ಬೆಳ್ಳಾರಿ ಮಂಜುನಾಥ ಭಟ್ರಲ್ಲಿ ಯಕ್ಷಗಾನದ ಪ್ರಾರಂಭಿಕವಾದಂತಹ ನಾಟ್ಯವನ್ನು ಕಲಿತರು. ಮತ್ತೆ ಗರ್ಗನ ವಿಶ್ವೇಶ್ವರ ಭಟ್ರಲ್ಲಿ ಅದೇ ಯಕ್ಷಗಾನದ ನಾಟ್ಯದ ಸಂಪೂರ್ಣವಾದಂತಹ ಪ್ರಣೀಯತೆಯನ್ನು ಶ್ರೀಮತಿ ಯೋಗಾಕ್ಷಿ ಗಣೇಶ್ ಅವರು ಮಾಡಿಕೊಂಡರು. ಶ್ರೀಶ ಯಕ್ಷಗಾನ ಮಂಡಳಿ ಇವರ ಸಹೋದರ ಶ್ರೀಶ ಯೋಗೀಶ ಇವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಹೆಸರಿನಲ್ಲಿ ಇವರು ಯಕ್ಷಗಾನದ ಒಂದು ಗುಳಿವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳಿದರೆ ಶ್ರೀಶ ಯಕ್ಷಗಾನ ಕಲಿಕಾ ಕೇಂದ್ರ, ಇದರ ಮೂಲಕವಾಗಿ ಯಕ್ಷಗಾನವನ್ನು ಮಕ್ಕಳಲ್ಲಿ ಆಸಕ್ತಿ ಹುಟ್ಟಿಸುವುದಕ್ಕೆ ಬೇಕಾಗಿ ಆ ಸಂಸ್ಥೆಯ ಮೂಲಕವಾಗಿ ಯಕ್ಷಗಾನವನ್ನು ಜೀವಂತವಾಗಿಸುವಂತಹ ಒಂದು ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ. ಯಕ್ಷಗಾನ ಭಾಗವತಿಗೆ, ಚೆಂಡೆ ಮಾತ್ರೆ, ವೇಷಗಾರಿಕೆ ಎಲ್ಲವನ್ನು ಅಲ್ಲಿ ಕಲಿಸಿಕೊಡುವಂತಹ ವ್ಯವಸ್ಥೆ ಶ್ರೀಯುತ ಗರ್ಗಲ್ ವಿಶ್ವೇಶ್ವರ ಭಟ್ ಮೂಲಕವಾಗಿ ಇವರು ಮಾಡಿಸ್ತಾ ಇದ್ದಾರೆ. ಮುಂದೆ ವೇಷವನ್ನು ಮಾಡುವಂಥ ಜೊತೆಯಲ್ಲಿ ಇವರು ಶ್ರೀಮತಿ ಲೀಲಾವತಿ ಭಟ್ಪಾಡಿಯಿಂದ ಯಕ್ಷಗಾನದ ಭಾಗವತಿಕೆಯನ್ನು ಕಲಿತುಕೊಂಡರು. ಹಾಗೆ ತಳಕಳ ಮೇಳದಲ್ಲಿ ಮತ್ತು ಅದೇ ತಿಮ್ಮಪ್ಪಂಜನವರು ನಡೆಸುತ್ತಿದ್ದಂತಹ ಉಳ್ಳಾಲ ಭಗವತಿ ಮೇಳಗಳಲ್ಲಿ ಸಹ ಇವರು ಸಂಗೀತಗಾರರಾಗಿ ತನ್ನ ಕಲಾ ನೈಪುಣ್ಯವನ್ನು ಪ್ರದರ್ಶಿಸ್ತಾ ಇದ್ದರು. ಇವರ ವಿಶೇಷತೆ ಅಂತ ಹೇಳಿದರೆ ಶ್ರೀಯುತ ತಿಮ್ಮಪ್ಪಂಜನರು 2020ರಲ್ಲಿ ನಿಧನರಾದ ಬಳಿಕ ಆ ತಳಕಳ ಮೇಳ ಕಾಶಿ ವಿಶ್ವನಾಥೇಶ್ವರ ಕಲಾಮುರಿ ಮಹಾಗಣಪತಿ ಯಕ್ಷಗಾನ ಮೇಳವನ್ನು ಶ್ರೀಮತಿ ಯೋಗಾಕ್ಷಿ ಗಣೇಶ್ ಅವರೇ ಮುನ್ನಡೆಸ್ತಾ ಇದ್ದಾರೆ. ಸುಮಾರು 5 ವರ್ಷದಿಂದ ಈಗ ಸತತವಾಗಿ ಯಕ್ಷಗಾನ ಮೇಳದ ಒಂದು ಸಂಚಾಲಕಿಯಾಗಿ ಯಾರಾದರೂ ಮಹಿಳೆಯರು ಇದ್ದರು ಅಂತಾದರೆ ಅದು ಪ್ರಥಮತಃ ಶ್ರೀಮತಿ ಯೋಗಾಕ್ಷಿ ಎಂಬುದಕ್ಕೆ ಆ ಮೇಳದ ಜೊತೆಯಲ್ಲಿ ಆ ಶ್ರೀಶ ಯಕ್ಷಗಾನ ಕಲಿಕಾ ಕೇಂದ್ರ ಇದನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಮೂರನಗರ ಎನ್ನುವಂಥಲ್ಲಿ ಇವರು ಶ್ರೀಶ ನೆನಪಿಗಾಗಿ ಯಕ್ಷೋತ್ಸವವನ್ನು ಮಾಡ್ತಾರೆ. ಅದೇ ರೀತಿ ತಳಕಳ ಕಾಶಿ ವಿಶ್ವನಾಥೇಶ್ವರ ದೇವಾಲಯದಲ್ಲಿಯೂ ಸಹ ಯಕ್ಷಗಾನ ಇವರು ಆಯೋಜಿಸ್ತಾರೆ. ಆ ಮೂಲಕವಾಗಿ ನಾಡಿನ ಉದ್ದಗಲಗಳಲ್ಲಿ ಇವರು ಹೆಸರನ್ನು ಪಡೆದಿದ್ದಾರೆ. ಮನೆ ಶಿವಪ್ರಸಾದ್ ಪ್ರಭು ಹೇಳಿದ ಹಾಗೆ ಮೊನ್ನೆ ಮುಂಬೈಯಲ್ಲಿ 5 ದಿನಗಳ ಕಾಲ ಯಕ್ಷಗಾನ ಪ್ರದರ್ಶನವನ್ನು ನೀಡಿದಂತಹ ಒಂದು ಖ್ಯಾತಿ ಶ್ರೀಮತಿ ಯೋಗಾಕ್ಷಿ ಗಣೇಶ್ ಅವರು. ಅದನ್ನು ಅವರು ತಂಡವನ್ನು ಕಟ್ಟಿಕೊಂಡು ಹೋಗಿ ಅಲ್ಲಿ ಸಂಪೂರ್ಣವಾಗಿ ಮಹಿಳೆಯರೆಂದರೆ ಯಕ್ಷಗಾನದ ಪ್ರದರ್ಶನವನ್ನು ಮಾಡಿದರು. ದೇವಿ ಮಹಾತ್ಮೆ ಎನ್ನುವಂಥ ಪ್ರಸಂಗ 3, ಅದರ ಜೊತೆಯಲ್ಲಿ ತುಳು ಪ್ರಸಂಗಗಳನ್ನು ಸಹ ಇವರು ಆಯೋಜಿಸಿದರು. ಸಂಪೂರ್ಣ ಹಿಮ್ಮೇಳ ಮುಮ್ಮೇಳದಿಂದ ಹಿಡಿದು ತೆರೆಯನ್ನು ಹಿಡಿಯುವುದಕ್ಕಾಗಿ ಅಥವಾ ದೊಂದಿ ರಾಳವನ್ನು ಹಿಡಿದುಕೊಳ್ಳುವುದಕ್ಕಾಗಿ ಎಲ್ಲದಕ್ಕೂ ಮಹಿಳೆಯರೇ ಕೂಡಿ ಮಾಡಿದಂತಹ ಒಂದು ಯಕ್ಷಗಾನ ಅದು ಬಹಳಷ್ಟು ಮೆಚ್ಚುಗೆಯನ್ನು ಪಡೆಯಿತು. ಅದು ಇಲ್ಲಿ ಸಹ ಬಹಳಷ್ಟು ಪೇಪರ್ಗಳಲ್ಲಿ ಬಂದಿತ್ತು, ವೃತ್ತಪತ್ರಿಕೆಗಳಲ್ಲಿ ಆ ವಿಚಾರ ಬಂದಿತ್ತು. ಹಾಗೆ ಅದನ್ನು ನೋಡಿದ ಬಳಿಕ ಶ್ರೀಯುತ ಶಿವಪ್ರಸಾದ್ ಪ್ರಭು ಹೇಳಿಸಿದರು, ಇನ್ನೊಂದು ಸನ್ಮಾನ ನಾವು ಈ ಸತಿ ಮಾಡೋದಿದ್ರೆ ಯೋಗಾಕ್ಷರಕ್ಕೆ ಮಾಡಬೇಕು. ಇಂತಹ ಒಂದು ವಿಶೇಷ ಸಾಧನೆ ಮಾಡಿದಂತಹ ಅದಕ್ಕೋಸ್ಕರ ನಾವು ಇಂದಿನ ಈ ಸನ್ಮಾನಕ್ಕೆ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಯೋಗಾಕ್ಷಿ ಗಣೇಶ್ ಅವರು ಕೇವಲವಾಗಿ ತಾನು ಮಾತ್ರ ಯಕ್ಷಗಾನದಲ್ಲಿ ಇರುವುದಲ್ಲ, ತನ್ನ ಮಕ್ಕಳನ್ನು ಸಹ
ಆ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರ ಹಿರಿಯ ಮಗಳು ಶ್ರಾವ್ಯ, ಅವಳು ಭಾಗವತಿಗೆ ಮಾಡ್ತಾಳೆ, ಹಿಮ್ಮೇಳ ವಾದಕಿಯು ಹೌದು. ಅದೇ ರೀತಿ ಇನ್ನೊಬ್ಬ ಮಗಳು ಶ್ರಮ, ಅವಳು ಸಹ ಯಕ್ಷಗಾನ ವೇಷ ಮಾಡ್ತಾಳೆ. ಮೊನ್ನೆ ದೇವಿ ಮಹಾತ್ಮೆಯಲ್ಲಿ ಮುಂಬೈಯಲ್ಲಿ ಮಹಿಷಾಸುರನ ಪಾತ್ರವನ್ನು ಮಾಡಿದರು ಅವಳೇ. ಅದೇ ರೀತಿ ಹಿಮ್ಮೇಳ ಜಂಡೆ ವಾದಕರಾಗಿಯೂ ಮಗಳಿದ್ದಾಳೆ. ಹಾಗೆ ತನ್ನ ಮಕ್ಕಳನ್ನು ಸಹ ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಕಾರಣರಾದವರು ಶ್ರೀಮತಿ ಯೋಗಾಕ್ಷಿ. ಇವರ ಗಂಡ ಗಣೇಶ್ ಅವರು ವೃತ್ತಿಯಲ್ಲಿ ಚಿತ್ರಕಲಾವಿದ, ಅದೇ ರೀತಿ ಪೇಂಟರ್. ಇವರು ಸಹ ತುಂಬು ಹೃದಯದ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದ ಇವರ ಯಕ್ಷಗಾನದ ಈ ಸೇವೆ ಮುಂದುವರಿಯೋದಕ್ಕೆ ಕಾರಣ ಆಗಿದೆ. ಅಂತಹ ಶ್ರೀಮತಿ ಯೋಗಾಕ್ಷಿ ಗಣೇಶ್ ಅವರನ್ನು ಸಭೆಗೆ ಪರಿಚಯಿಸುವುದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಅವರಿಗೆ ಇಂದಿನ ಸನ್ಮಾನ ಸ್ವೀಕರಿಸುವುದಕ್ಕೆ ಅವರು ಒಪ್ಪಿಕೊಟ್ಟರು. ಅವರನ್ನು ಸಹ ಈ ಸಂದರ್ಭದಲ್ಲಿ ಆ ಬಗ್ಗೆ ಅಭಿನಂದಿಸುತ್ತಾ ಅವರಿಗೆ ಸನ್ಮಾನವನ್ನು ಮಾಡುವುದಕ್ಕೆ ಎಲ್ಲ ಹಿರಿಯರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಯೋಗಾಕ್ಷಿ ಗಣೇಶ್ ತಳ. ಯೋಗಾಕ್ಷಿ ಗಣೇಶ್ ಅವರ ಸನ್ಮಾನ ಪತ್ರವನ್ನು ಶ್ರೀಯುತ ಅಶೋಕ್ ಗೋಲ್ಬೇರು ಮಾಡಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. ಹುಟ್ಟೇರಿ ಶ್ರೀ ಮಹಾಮಾಯಿ ಪ್ರಸನ್ನ ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ತಕ ಸಂಘ ಸ್ಥಾಪನೆ 1922, ಶತಮಾನೋತ್ಸವ 1922, 2022. ಹುಟ್ಟೇರಿ ಶ್ರೀ ಮಹಾಮಾಯಿ ದೇವಸ್ಥಾನ, ಗದ್ದೆಗೇರಿ ರಸ್ತೆ, ರಥಬೀದಿ, ಮಂಗಳೂರು. ಯಕ್ಷಗಾನ ನಮ್ಮ ನಾಡುನುಡಿಯ ವೈಶಿಷ್ಟ್ಯಪೂರ್ಣ ಸಂಸ್ಕೃತಿಯ ಜೀವಾಳ. ಇಂತಹ ವಿಶಿಷ್ಟ ಕಲೆಯನ್ನು ಅನನ್ಯ ರೀತಿಯಲ್ಲಿ ಪ್ರಸ್ತುತಪಡಿಸುತ್ತಿರುವ ನಿಷ್ಠಾವಂತ ಕಲಾವಿದೆ ಶ್ರೀಮತಿ ಯೋಗಾಕ್ಷಿ ಗಣೇಶ್. ತಾರೀಖು 18/7/1978ರಲ್ಲಿ ದಿವಂಗತ ತಿಮ್ಮಪ್ಪ ಗುಜರನ್ ಮತ್ತು ಶ್ರೀಮತಿ ಗುಲಾಬಿ ದಂಪತಿಯರ ಪುತ್ರಿಯಾಗಿ ಜನಿಸಿದ ನೀವು 16ನೆಯ ವಯಸ್ಸಿನಲ್ಲಿಯೇ ಯಕ್ಷಗಾನ ರಂಗವನ್ನು ಪ್ರವೇಶಿಸಿ ವೇಷಧಾರಿಯಾದವರು. ಪ್ರಾರಂಭದಲ್ಲಿ ಶ್ರೀ ಬಚ್ಚಪೇರಣ್ಣ, ಶ್ರೀ ಮಂಜುನಾಥ ಭಟ್ ಬಳ್ಳಾರೆ ಇವರಲ್ಲಿ ನಾಟ್ಯಾಭ್ಯಾಸವನ್ನು ಮಾಡಿ ಮುಂದೆ ಕರ್ಕಲ್ಲ ವಿಶ್ವೇಶ್ವರ ಭಟ್ಟರಿಂದ ಹೆಚ್ಚಿನ ಪರಿಣಿತಿಯನ್ನು ಹೊಂದಿದ್ದೀರಿ. ಶ್ರೀಮತಿ ಲೀಲಾವತಿ ವೈಕಟ್ಟಾಯರಲ್ಲಿ ಯಕ್ಷಗಾನ ಭಾಗವತಿಗೆ, ಶ್ರೀ ನಿರಂಜನ ಸಾಲಿನ ಕದ್ರಿ ಹಾಗೂ ಶ್ರೀ ನಾಗೇಶ್ ದೇವಾಡಿಗ ಕದ್ರಿ ಇವರಿಂದ ನಾಟಕ ರಂಗದ ತರಬೇತಿಯನ್ನು ಪಡೆದ ಬಹುಮುಖ ಪ್ರತಿಭೆಯ ಮಹಿಳೆಯಾಗಿದ್ದೀರಿ. ಶ್ರೀಶ ಯಕ್ಷಗಾನ ಕಲಿಕಾ ಕೇಂದ್ರ ತಳಕ ಇದರ ಪ್ರಧಾನ ಸಂಚಾಲಕಿಯಾಗಿ ಮಹಿಳೆಯರಿಂದಲೇ ಯಕ್ಷಗಾನ ಪ್ರದರ್ಶನವನ್ನು ಮುಂಬೈಯಲ್ಲಿ ನೀಡಿದ ಸಾರ್ಥಕತೆಗೆ ಪಾತ್ರರಾಗಿದ್ದೀರಿ. ತಳಕಳ ಶ್ರೀ ವಿಶ್ವನಾಥೇಶ್ವರ ಯಕ್ಷಗಾನ ಮಂಡಳಿಯ ಯಜಮಾನಿಯಾಗಿ ಈ ಕಲೆಯನ್ನು ಜೀವಂತವಾಗಿರಿಸುವಲ್ಲಿ ಹಾಗೂ ಹೊಸ ಪೀಳಿಗೆಗೆ ಇದರ ಮಹತ್ವವನ್ನು ತಿಳಿಸುವಲ್ಲಿನ ನಿಮ್ಮ ಕಲಾ ಸೇವೆಗೆ ನೀಡುತ್ತಿರುವ ಶ್ರೀ ವಾಗೀಶ್ವರಿ ಅನುಗ್ರಹ ಪ್ರಶಸ್ತಿ. ಶ್ರೀ ವಾಗೀಶ್ವರಿಯು ತಮಗೆ ಸುಖ, ಶಾಂತಿ, ಸಮೃದ್ಧಿಯನ್ನು ಅನುಗ್ರಹಿಸಲಿ ಎಂದು ಹಾರೈಸುತ್ತೇವೆ. ಎಸ್ ಪ್ರದೀಪ್ ಕುಮಾರ ಕಲ್ಪುರ ಗೌರವಾಧ್ಯಕ್ಷರು, ಶ್ರೀನಾಥ್ ಪ್ರಭು ಕದ್ರಿ ಅಧ್ಯಕ್ಷರು, ಕದ್ರಿ ನವನೀತ ಶೆಟ್ಟಿ ಪ್ರಧಾನ ಸಂಚಾಲಕರು, ಶಿವಪ್ರಸಾದ್ ಪ್ರಭು ಕಾರ್ಯಾಧ್ಯಕ್ಷರು, ಸಂಜಯ್ ಕುಮಾರ್ ರಾವ್ ಪ್ರಧಾನ ಕಾರ್ಯದರ್ಶಿ, ಶ್ರೀಮತಿ ಶೋಭಾ ಹೆದ್ದಾಳ್ ಕೋಶಾಧಿಕಾರಿ, CS ಭಂಡಾರಿ ಮಹಾಪೋಷಕರು, ಶ್ರೀಮತಿ ಪ್ರಫುಲ್ಲ ನಾಯಕ್ ಮಹಾಪೋಷಕರು. ವಂದನೆ. ದಯವಿಟ್ಟು ಗಣೇಶ್ ಅವರು ವೇದಿಕೆಗೆ ಬರಬೇಕು ಅಂತ ಹೇಳ್ತಾ ಇದ್ದೇವೆ. ಗಣಕಳ ಗಣೇಶ್ ಅವರು, ಅದೇ ರೀತಿ ಗುಲಾಬೇಟ ಮತ್ತು ಶ್ರಮ ಮತ್ತು ಶ್ರಾವ್ಯ. ಬನ್ನಿ
ಸಮರ್ಥ ಹುಡುಗ ಮತ್ತು ಸಿದ್ಧಾರ್ಥ ಕೂಡ ವೇದಿಕೆಗೆ ಬರಬೇಕು ಒಮ್ಮೆ. ಸಮರ್ಥ ಹುಡುಗ ಮದ್ದೆಗಾರರು ಜಂಡೆ ಮದ್ದವಾದಕರು ಶ್ರಮ ನಿಲ್ಬೇಕು. ಶ್ರಮ ಮತ್ತು ಶ್ರಮ ಇಬ್ಬರು ನಿಲ್ಬೇಕು. ಕ್ಷಮಾತಲಗಳ ಶಾಡತಲಗಳ ಯಕ್ಷಗಾನ ಕಲಾವಿದರು ಭಾಗವತಿಕೆ ಚಂಡಮದ್ದಲೆ ಹಾಗೆ ವೇಷ ಮಾಡೋದು ಕೂಡ ಪ್ರಣೀತ ಪಡೆದವರು. ಹಾಗೆ ಸಮರ್ಥ ಮತ್ತು ಸಿದ್ಧಾರ್ಥ ಇಬ್ಬರು ಅಮೂಲ್ಯ ರತ್ನಗಳು ಅಂತ ಹೇಳ್ಬೋದು. ಯಕ್ಷಗಾನ ರಂಗಕ್ಕೆ ಅತ್ಯುತ್ತಮ ಮದ್ದಲೆವಾದಕರಾಗಿ ಒಂದು ಭರವಸೆಯ ವಯಸ್ಸಿನಲ್ಲಿ ಬಹಳಷ್ಟು ಅಚ್ಚರಿಯನ್ನು ಮೂಡಿಸುವಂತಹ ಒಂದು ಮದ್ದಲೆ ಚಂಡವಾದ ಒಂದು ಅವರಿಗೆ ನಮ್ಮ ಗೌರವಾಧ್ಯಕ್ಷರು ಶಾಲು ಹೊರಿಸಿ ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸಿದ್ಧಾರ್ಥ ಶ್ರಾವ್ಯ ಯೋಗಾಕ್ಷ ಮತ್ತು ಗಣೇಶ ದಂಪತಿಗಳ ಸಹೋದರಿ ಶ್ರಾವ್ಯ ಪ್ರಕಾರ ಭಾಗವತಿಗೆ ಚಂಡಮದ್ದಲೆ ವಾದನದಲ್ಲಿ ಪಂಡಿತ ಪಡೆದವರು. ಹಾಗೆ ಕ್ಷಮಾತಲಗಳ ನಮ್ಮ ತಾಳಮದ್ದಲೆ ಕೂಡ ಮುಂದುವರಿಕೆಯಲ್ಲಿ ಕೂಡ ಅವರು ಭಾಗವಹಿಸಲಿಕ್ಕಿದ್ದಾರೆ. ಮುಂದಿನ ಕಾರ್ಯಕ್ರಮ ಮುಂದುವರಿತಾ ಇದ್ದಾರೆ. ನಮ್ಮ ಗೌರವಾಧ್ಯಕ್ಷರಿಗೆ ಸ್ವಲ್ಪ ತುರ್ತು ಕಾರ್ಯಕ್ರಮ ಇರುವುದರಿಂದ ಅವರು ನಮ್ಮನ್ನು ಉದ್ದೇಶಿಸಿರುವ ಮಾತುಗಳಿಗೆ ಕೇಳ್ಕೊಳ್ತಾ ಇದ್ದೇನೆ. ದೀಪಕುಮಾರ್ ಅವರು ಆಗಮಿಸಿದ್ದಾರೆ. ನಮ್ಮ ಮಂಗಳ ಭಟ್ ಸಂಸ್ಥೆಯ ಒಬ್ಬ ಅಧಿಕಾರಿಗಳನ್ನು ನಡೆಸಿದವರು. ಅವರಿಗೆ ಕೂಡ ತರವಾಗಿ ಬಂದು ಕೂಡ ಪೂರ್ವಕ ಸ್ವಾಗತ ಪಡ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ. ವಸುದೇವ ಸುತಂ ದೇವಂ ಕಂಸಚಾರಣಂ ದೇವಕೀ ಪರಮಾನಂದ ಕೃಷ್ಣಮಂದೆ ಶ್ರೀಮುಖ್ಯ. ವೆಂಕಟರಮಣ ದೇವಸ್ಥಾನದ ಸನ್ನಿಧಾನದಲ್ಲಿ ಮಹಾಮಾತೆ ಕೃತಿ ಮಹಾಮಾಯಿಯ ಸಾನ್ನಿಧ್ಯ, ಆ ಸಾನ್ನಿಧ್ಯದಿಂದ ಮಂಗಳಾಂಬಿಕೆ, ಮಂಜುನಾಥ, ಕಲಿ ಮಂಜುನಾಥ, ಶರ್ವಗಣಪತಿ ಇವರೆಲ್ಲರ ಅನುಗ್ರಹದಿಂದ ಅನುಗ್ರಹಿತರಾಗೋದು ನಾವು. ಅನುಗ್ರಹಿತವಾದಂತಹ ಮಂಗಳೂರಿನ ಅತ್ಯಂತ ಪ್ರಖ್ಯಾತ ಮತ್ತು ದಾಖಲೆಯಲ್ಲಿ ಹಿರಿಯದಾದಂತಹ ಸಂಸ್ಥೆ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಅಂತ ಹೇಳುವಂಥದ್ರಲ್ಲಿ ಅಂತ ಅಭಿಮಾನ ಅದು ನಮ್ಮೆಲ್ಲರ. ಮಂಗಳೂರಿನ ಮೊನ್ನೆ ಸಂಘನಿಕೇತನದಲ್ಲಿ ಒಬ್ಬ ರಾಷ್ಟ್ರೀಯ ಮಟ್ಟದ ಹಿರಿಯ ಬಂಧುಗಳು ಬಂದಿದ್ದರು. ಜೊತೆಗೆ ಪ್ರಸ್ತುತ ಇಲ್ಲಿ ಚಾತುರ್ಮಾಸ ಮಾಡ್ತಿರುವಂತಹ ಭಂಡಾರಿಕೆ ಶ್ರೀಗಳು ಇದ್ದರು. ಅವತ್ತು ಪ್ರಸ್ತಾಪ ಬಂತು, ಅಲ್ಲಿಯೇ ಗಣೇಶ ಇಷ್ಟು ವರ್ಷ ಅಂತ. ಎಷ್ಟು ವರ್ಷ ಆಯ್ತಲ್ಲ. ಹಾಗೆ ಮಾತಿನಲ್ಲಿ ನನ್ನ ಜೊತೆ ಇನ್ನೊಂದು ಹಿರಿಯರಿತ್ತು, ಹಿರಿಯರ ಜಿಕೆ ಪಟ್ಟಿದ್ದಾರೆ. ನಾನು ಪ್ರಸ್ತಾಪಿಸಿದೆ, 103-104 ವರ್ಷಗಳ ನಂತರ ಮಂಗಳೂರು ಶಾರದೆ ಇಲ್ಲಿದೆ. ತದನಂತರ ಮಂಗಳದೇವಿಯ ಶಾರದೆ ಅದು ಅನಾದಿ. ನಾವು ಅದರ ಬಗ್ಗೆ
ವಿಮರ್ಶೆ ಮಾಡಬೇಕು ನನ್ನ ಅದೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯದ ನೆಲೆಯ ಹೋರಾಟದ ಭೂಮಿಕೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವದ ಪಾತ್ರ ಎಷ್ಟು ದೊಡ್ಡದು, ಅದರಿಂದ ನಿಧಾನದ ಪಾತ್ರ ನಮ್ಮ ಮಂಗಳೂರಿನ ವಿದ್ಯಾರ್ಥಿಗಳ ಶಾಲೆಗೆ ಮತ್ತು ಮುಂದುವರಿಸ್ತಾ ಹೇಳಿದೆ. ಅಷ್ಟಕ್ಕೆ ನಿಲ್ಲಿಲ್ಲ, ಕಲಾ ಮಾಧ್ಯಮದ ಮುಖಾಂತರ ನಮ್ಮ ಸನಾತನ ಸಂಸ್ಕೃತಿಯ ಧ್ವನಿಯಾಗಿ ತಾಯಿಯ ಮಡಿಯಲ್ಲಿ ಇರುವಂತಹ ಇನ್ನೊಂದು ಸಂಸ್ಥೆ ವಾಗ್ಮೀಶ್ವರಿ ಯಕ್ಷಗಾನ ಕಲಾವರ್ತಕ ಸಂಘ. ಕೆಲವು ರಾಘವೇಂದ್ರ ಶಾಸ್ತ್ರಿಗಳ ಜೊತೆಗೆ ಹೆಚ್ಚಿನವರಲ್ಲಿ ಅದೇ ಪುರಾತನ ಮಾಡುವುದು. ಶರವೇಶ್ವರ ಕೆಲವು ಮಹಾಗಣಪತಿ ಪುರಾತನ, ಬಹುಶಃ ಯಕ್ಷಗಾನ ಸಂಘದಲ್ಲಿ ಅತ್ಯಂತ ಪುರಾತನ ನಮ್ಮ ಈ ತವಳೂರಿನ ಪರಂಪರೆಯಲ್ಲಿ ಇದೇ ಸಂಸ್ಥೆ. ಇದರಲ್ಲಿ ನಾವೆಲ್ಲ 3ನೇಯೋ 4ನೇಯೋ ತಲೆಮಾರಿನ ವ್ಯಕ್ತಿಗಳಾಗಿ ನನಗೆ ಗೊತ್ತಿಲ್ಲ, ನಾಗೇಶ್ವರನ್ನು ಇದ್ದಿದ್ದು ಅವರು ಹೇಳ್ತಿದ್ರೆ ನಾವೆಲ್ಲ ನಮಗೆ ಭಗವಂತ ನಮಗೆ ಅನುಗ್ರಹಿಸಿದ್ದಾರೆ. ಒಂದು ಕಡೆ ನಾಗೇಶ್ವರಗಳ ಮನದಾಳದ ಅಪೇಕ್ಷೆ ಏನು, ಓರ್ವ ಪುತ್ರ ತಂದೆ ತಾಯಿಗಳಿಗೆ ಏನು ಗೌರವ ಸಲ್ಲಿಸಬೇಕು, ಆ ಗೌರವವನ್ನು ಸಾರ್ವಜನಿಕ ನೆಲೆಯಲ್ಲಿ ಪ್ರಭುಗಳಿಗೆ ಜೀವನದಲ್ಲಿ ಅತ್ಯಂತ ಒಂದರ್ಥದ ಸಮಾಧಾನ ಮತ್ತು ಸಂತೃಪ್ತಿಯನ್ನು ನೀಡಿದಂತಹ ಕಲಾವಿದರ ಮುಖಾಂತರ ಸಂಸ್ಥೆ ಮುಖಾಂತರ ಸಾರ್ವಜನಿಕವಾಗಿ ನಡೆಸ್ತಾರಲ್ಲ, ಇದು ನಮಗೆಲ್ಲರಿಗೂ ಆದರ್ಶ. ಆ ನೆಲೆಯಲ್ಲಿ ನಾನು ಸಂಘದ ಗೌರವಾಧ್ಯಕ್ಷನಿಗೆ ನಮ್ಮೆಲ್ಲರ ಸಹೋದರರ ಪರವಾಗಿ ಶಿವಪ್ರಸಾದ್ ಪ್ರಭುಗಳನ್ನು ನಾನು ಅಭಿನಂದಿಸುತ್ತೇನೆ. ಇವತ್ತು ಪ್ರಮುಖ ಹಿರಿಯ ಸಹೋದರರು ಇಟ್ಕೊಂಡಿದ್ದಾರೆ, ಇನ್ನು ಕೆಲವರು ಹಿರಿಯರಿದ್ದಾರೆ ಕಾಣುತ್ತೆ. ಪರಂಪರೆ ಸುಮ್ಮನೆ ಬರುವುದಿಲ್ಲ. ಇಲ್ಲಿ ನಮ್ಮ ರಾಜಾಭಿವೃದ್ಧಿಯ ಆಡಳಿತ ಮುಖ್ಯಸ್ಥರು ಇದ್ದಾರೆ, ಮತ್ತೊಬ್ಬರು ಬಹುಶಃ ಒಂದು ಕೌಟುಂಬಿಕ ನೆಲೆಯಲ್ಲಿ ತೀರ್ಥ ಪದ ಇದ್ದು ನಾನು ಹೋದರೆ ನನಗೆ ನಾನು ಅಮಿಷಕ್ಕೆ ಓದೋದು ಕಾಣುತ್ತೆ. ಮತ್ತು ಪ್ರಭುವರೊಟ್ಟಿಗೆ ಓದೋದು ಏನೋ ಗೊತ್ತಿಲ್ಲ, ನೆನಪಾಗುವುದಿಲ್ಲ. ಒಂದು ಬಂಟ್ವಾಳದ ಗ್ರಾಮದಲ್ಲಿ ಒಂದು ಯಕ್ಷಗಾನವನ್ನು ಸಂಘಟಿಸುತ್ತಿರುವ ರೀತಿ, ಯಕ್ಷಗಾನ ಅಂತ ಹೇಳಿದ್ರೆ ನನಗೆ ಅಪ್ಪಣ್ಣ ಹೆಗ್ಡೆಯವರು ಪೂಜ್ಯ ವೀರೇಂದ್ರ ಹೆಗ್ಡೆಯವರ ಎದುರಿಗೆ ಮಾತು, ಕಾವತ್ತಲ್ಲಿ ನೀನು ಯಕ್ಷಗಾನ ಅಂತ ಹೇಳಿದ್ರೆ ನೀವು ಸುಮ್ಮನೆ ಬಂದು ಆಟ ಆಡೋದು ನೆನೆಸ್ಬೇಡಿ, ನಮ್ಮೂರಿಗೆ ಯಕ್ಷಗಾನ ಬೇಡ ಬಾಪು ಅಂದ್ರೆ ಅದು ಊರಿನ ಉತ್ಸವ ಅಂತ. ಒಂದು ಕುಟುಂಬ ಯಕ್ಷಗಾನದ ಹರಕೆ ಸ್ವರೂಪದಲ್ಲಿ ಪ್ರತಿ ವರ್ಷ ಗೌರೀಶಂಕರ ಹೇಳಿದ್ರು ಒಂದೊಂದು ಮೇಳ ಕರ್ತಾ ಊರಿನ ಉತ್ಸವವಾಗಿ ಅದನ್ನು ಪರಿವರ್ತಿಸ್ತಾ ಇರುವಂಥದ್ದು ಒಂದು ವ್ಯವಸ್ಥೆ. ಇಂಥದ್ದೆಲ್ಲ ಇಲ್ಲಿ ಓರ್ವರು ಒಂದೊಂದು ಸಂಭ್ರಮದಲ್ಲಿ ಭಾಗವಹಿಸಿದರು. ಇಂಥ ಒಂದು ಪರಂಪರೆಯಲ್ಲಿರುವ ವ್ಯವಸ್ಥೆಗಳ ಮುಖಾಂತರ ತನ್ನ ಬದುಕಿನ ಜೀವನದ ದಾರಿಯ ನಡುವೆ ಸಾರ್ಥಕ್ಯವನ್ನು ಕಂಡುಕೊಳ್ಳುವಂಥ ನಾಗೇಶ್ವರ ಕೌಟುಂಬಿಕ ಹಿನ್ನೆಲೆಯನ್ನು ನಾನು ಗಮನಿಸಿದ್ದು ಮುನ್ಕೂರು ಅಲ್ವಾ ಮಗಳೇ, ಮುನ್ಕೂರಿನ ಅಲ್ಲಿ ಗುರುಗಳು ಬಂದಾಗ ಅಲ್ಲಿ 200 ಪ್ರಭುಗಳಿದ್ದಾರೆ, ನನ್ನ ಹಿಡಿದುಕೊಂಡು ಹೋಗಿದ್ರು. ಇವರಿಗೆ ಈ ಕುಟುಂಬ ಅಲ್ಲಿ ಕನ್ನಡ ತಾನು ಭಜನೆ ಮತ್ತು ಇನ್ನಿತರ ವ್ಯವಸ್ಥೆಗಳ ಮುಖಾಂತರ ಸಮರ್ಪಿಸಿಕೊಂಡನ್ನು ನೋಡುವಾಗ ಸುಮ್ಮನೆ ಮನುಷ್ಯ ಒಂದು ಸಾಮಾಜಿಕ ವ್ಯವಸ್ಥೆ ಧುಮುಕಿತ ಆಗುವುದಿಲ್ಲ. ಪರಂಪರೆ ಹಿನ್ನೆಲೆಯಲ್ಲಿದ್ದಾಗ ಮಾತ್ರ ಭಗವಂತನ ಅನುಗ್ರಹ ಬರ್ತದೆ, ಪ್ರೇರಣೆ ಬರ್ತದೆ. ದುಡಿಮೆಯೊಂದಿಗೆ ತನ್ನ ದುಡಿಮೆಯನ್ನು ನಮ್ಮ ಸನಾತನ ಸಂಸ್ಕೃತಿಗೆ ಕೊಡಬೇಕೆಂದು ಮನೋಭೂಮಿಗೆ ಉಂಟಾಗ್ತದೆ ನಾನು ಕಂಡಿದ್ದೆ. ಎಷ್ಟು ಅದ್ಭುತವಾದ ಒಂದು ವ್ಯವಸ್ಥೆ ಅಲ್ಲಿ ಗುರುಗಳು ಬಂದಾಗ ಎಷ್ಟು ಅದ್ಭುತವಾದ ವ್ಯವಸ್ಥೆ. ಒಂದು ಕಡೆ ಎಲ್ಲದರ ಜೊತೆಗೆ ಅತ್ಯಂತ ದಯವಿಟ್ಟು ಕ್ಷಮಿಸಿ, ನಾನೊಂದು ಸಭೆಯಿಂದ ಮಧ್ಯದಲ್ಲಿ ಬಂದಿದೆ ನಾನು. ಯಾಕಂದ್ರೆ 4:30 ಇಂದ 5:30 ಸಭಾ ಕಾರ್ಯಕ್ರಮ ತೊಂದರೆ ಇಲ್ಲ. ಇದು ಒಂದು ಕೌಟುಂಬಿಕ ಕಾರ್ಯಕ್ರಮದ ರೀತಿ. ಕಾರಣ ಮೊದಲೇ ಶನಿ ಮಹಾತ್ಮೆ ಮನಸ್ಸಿನೊಳಗಿನ ಇತಿಹಾಸಗಳನ್ನ ನೋಡಿಕೊಂಡು ಕೇಳಿಕೊಂಡೆ. ಅದು ಹೇಗೆ ಮಾಡಿ ಆ ಭಾಷಣದಲ್ಲಿ ನಾನೊಂದು ಸ್ನೇಹಿತರು, ಬಾಲ್ಯ ಸ್ನೇಹಿತರು, ನಾನು ಇಲ್ಲಿಗೆ ಸಾರ್ವಜನಿಕ ಜೀವನಕ್ಕೆ ಅವರು ಹೇಳಿದ್ರು ಪಾದಾರ್ಪಣೆ ಮಾಡಲಿಕ್ಕೆ ಆ ತಾಯಿಯ ಅನುಗ್ರಹದಿಂದ ಪ್ರಥಮವಾಗಿ ನನಗೆ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟದ್ದು ಈ ಎಲ್ಲ ಬಂಧುಗಳು ನೆನಪಿಸಿಕೊಳ್ತೇನೆ. ನವನಿ ಶೆಟ್ಟಿ ಅವರು, ಸಂಜಯ್ ಕುಮಾರ್ ಅವರು, PV ಪರಮೇಶ್ವರ್, ಇದೆಲ್ಲ ಪಡೆದ ಜೊತೆಗೆ ಇಲ್ಲಿ ನಾವು ಬಂದದ್ದು, ಇದೆಲ್ಲ ಬಹಳ ಹಿಂದೆ. ಈ ವ್ಯವಸ್ಥೆಗಳ ನಡುವೆ ಇಂಥ ಒಂದು ನೆಲೆಯಲ್ಲಿ ನಾನು ಕಳಕಳಕ್ಕೆ ಹೋಗಿದ್ದೇನೆ. ಸಂಜಯ್ ಕುಮಾರ್ ಕರ್ಕೊಂಡು ಹೋಗಿದ್ದಾರೆ. ಬಹುಶಃ ನಮ್ಮ ಹಿರಿಯ ಯಕ್ಷಗಾನದ ಕಲಾವಿದರಾದಂತಹ ನಮ್ಮ ಮದ್ದಲೆ ಮತ್ತು ಭಾಗವತಿಗೆ ನೀರಾವರಿ ವೈಕುಂಠ ಅವರ ಮನೆಗೂ ಅಲ್ಲಿ ಹೋಗಿದ್ದೆ.
ಆ ಮೇಳದ ವ್ಯವಸ್ಥೆಯಲ್ಲಿ ನಮ್ಮ ವಿಜಯನಗರ ಮನೆಗೂ ನಾನು ಹೋಗಿದ್ದೆ. ನಾವು ಹೇಳ್ತೇವೆ ನಗರವಾಸಿಗಳು ನಮ್ಮ ಸಮರ್ಪಣೆ, ನಾನು 1 ಕೋಟಿ ಕೊಟ್ಟಿದ್ದೇನೆ, 10 ಕೋಟಿ ಕೊಟ್ಟಿದ್ದೇನೆ. ಭಾರತೀಯ ಸನಾತನ ಸಂಸ್ಕೃತಿ ನಮ್ಮ ಧರ್ಮ ಉಳಿದಲ್ಲಿದ್ದರೆ ಇಂಥವರ ಸೇವೆಯಿಂದ ಬಂಧುಗಳೇ, ಇಂಥವರ ಸೇವೆಯಿಂದ ಒಂದು ಗ್ರಾಮಾಂತರದಲ್ಲಿ ಯಾವುದೇ ಫಲಾಪೇಕ್ಷೆ ಇದ್ದರೆ ಆ ಮಕ್ಕಳಿಗೆ ಅವರು ಕೊಡ್ತಿರೋ ವಿದ್ಯೆಯಿಂದ ಎಲ್ಲ ಮಕ್ಕಳು ಬಂದರು, ಪುಟ್ಟ ಮಕ್ಕಳು ಜೀವನ ನಿರ್ವಹಣೆಗೆ ಅವರು ಬೇರೆ ದಾರಿಯನ್ನು ಮಾಡಿಕೊಂಡಿದ್ದಾರೆ, ಶ್ರಮ ಜೀವನದಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಅದರ ಜೊತೆಗೆ ಒಂದು ಏನು ದೊಡ್ಡ ಒಂದು ಪೂರೈಕೆ ವ್ಯವಸ್ಥೆಯನ್ನು ನಡೆಸಲು ಅದರಿಂದ ದೊಡ್ಡದಾದಂತಹ ಒಂದು ನೆಲೆಯಲ್ಲಿ ಸಮಾಜದೊಂದಿಗೆ ಸಂಸ್ಕೃತಿಯ ಕಟ್ಟುವಂತಹ ನೆಲೆಯನ್ನು ಕಟ್ಟಿಕೊಡುವಂತಹ ಕೆಲಸ ಈಗಾಗಲೇ ತುಂಬ ಶಿಕ್ಷಕರು ಕೇಳಿದ್ರು. ಮೇಳ ನಡೆಸುವುದಿಲ್ಲ ಸರ್, ಬಹುಶಃ ನನಗೆ ತಿಳಿದ ಹಾಗೆ ಇವತ್ತಿಗೂ ಅವಕಾಶ ಸಿಕ್ಕಿಲ್ಲ. ಕಳಕಳ ಮೇಳದ ಹೆಸರಿನಲ್ಲೇ ಬಹಳ ಸಮರ್ಥವಾಗಿ ಯಕ್ಷಗಾನ ನಡೆಸುತ್ತಿರುವಂತ ಅನಾದಿ ಸಂಸ್ಥೆ ಅದು, ಅಥವಾ ಸಾಮರ್ಥ್ಯದ ಸಂಸ್ಥೆ ಅಂತ ಆ ನೆಲೆಯಲ್ಲಿ ಅವರನ್ನು ಗೌರವಿಸ್ತಾ ಇರುವಂತದ್ದು ಯೋಗಾಕ್ಷಿ ಗಣೇಶ್ ಕಳಕಳ. ಇದು ನಾಗೇಶ್ ಪ್ರಭುಗಳಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ಚಿಂತನೆ. ಅವರು ಬಹುಶಃ ಅಲ್ಲೇ ಕುಳಿತುಕೊಂಡು ಸಂಭ್ರಮ ಪಡ್ತಾ ಇದ್ದಾರೆ, ಸಂಭ್ರಮ ಪಡ್ತಾ ಇದ್ದಾರೆ. ಅದು ತಾಯಿಯ ಸಾನ್ನಿಧ್ಯದಲ್ಲಿ. ಹೆಚ್ಚು ನಾನು ಹೇಳಿಕೆ ಬಯಸದೆ ಅನೇಕ ಹಿರಿಯರು ಮಾತನಾಡುತ್ತಿದ್ದಾರೆ. ಬೇರೆ ಬೇರೆ ನೆಲೆಗಳಲ್ಲಿ ನಾವು ನಮ್ಮ ಜೀವನದ ಸಂಭ್ರಮವನ್ನು ನಾವು ಕಂಡುಕೊಂಡವರು, ಉಳುವವರು, ವಿಕೃತಗಳ ನೆಲೆಯ ವಿಜೃಂಭಿಸುವಿಕೆಯ ನಡುವೆ ನಮ್ಮ ಬದುಕಿನಲ್ಲಿ ಸುಸಂಸ್ಕೃತವಾದಂತಹ ಸಜ್ಜನಿಕೆಯ ಇಂಥ ವಾತಾವರಣ ಇದೆ ನೋಡಿ. ಇದು ನಮಗೆ ಯಾವತ್ತೂ ಶಕ್ತಿ ತುಂಬುವಂಥದ್ದು. ಇವತ್ತು ಒಬ್ಬ ಧರ್ಮಾಧಿಕಾರಿಗೆ ಕಡಿಮೆಗೆ ಆಗದಂತ ವಿಕೃತ ಸಂಸ್ಕೃತಿ, ಆ ಭ್ರಮೆ ಉಂಟಾಗಿದೆ. ಆದರೆ ನಿಜ ಅರ್ಥದಲ್ಲಿ ಯಾರೂ ಆ ಭ್ರಮೆಗೆ ಒಳಗಾಗಲಿಲ್ಲ. ನೀವು ಮಕ್ಕಳ ಹತ್ರ ಕೇಳಿದ್ರೆ ಮಕ್ಕಳು ಹೇಳ್ತಾರೆ ಅದು ಸ್ಕ್ಯಾಮ್ ಅದು ಅಂತ. ನಮ್ಮಂತವರಿಗೆ ಸ್ವಲ್ಪ ಗೊಂದಲ ನೋಡಿ. ಸಣ್ಣ ಮಕ್ಕಳಿಗೆ ಅದು ಇವತ್ತಿನ ವಿದ್ಯುನ್ಮಾನ ಕ್ಷೇತ್ರ ಗೊತ್ತಿದೆ, ಅದು ಸ್ಕ್ಯಾಮ್ ಅಂತ. ಆದರೆ ಧರ್ಮ ಬೆಳಕಾಗಬೇಕು. ನಮಗೆ ಭಾರ್ಗವನಾಡು ಒಂದು ಜನಾಂಗವನ್ನು ಉದ್ದೇಶಿಸಿ ಹೇಳಿದ್ರು, ಬ್ರಹ್ಮದೇವ ಬ್ರಹ್ಮ ಬ್ರಹ್ಮ ಅಂತ ಹೇಳಿದ್ರು ಬ್ರಾಹ್ಮಣ್ಯರು ಅಂತಲ್ಲ. ಆ ರೀತಿಯ ಒಂದು ಸಾತ್ವಿಕವಾದಂಥ ಚಿಂತನೆ, ಒಂದು ಸಾಂಸ್ಕೃತಿಕ ಚಿಂತನೆ. ಇವತ್ತು ಧರ್ಮದೇವರು ಧರ್ಮ ಬೆಳಕಾಗಿ ನಾವು ಅನುಭವಿಸಿರುವಂಥ ನಮ್ಮ ಬದುಕಿನ ಮಾತೃ ಸಂಸ್ಕೃತಿ ಅದು ನಮಗೆ ಬೆಳಕಾಗ, ಅದರಲ್ಲಿ ನಾವು ಬೆಳಕನ್ನು ಕಂಡಾಗ ನಮ್ಮ ನಾಡಿಗೆ ಅದು ಬೆಳಕಾಗ್ತದೆ, ನಮ್ಮ ರಾಷ್ಟ್ರಕ್ಕೆ ಅದು ಬೆಳಕಾಗ್ತದೆ, ಅಥವಾ ನಮ್ಮ ರಾಷ್ಟ್ರ ಧರ್ಮದ ನೆಲೆಯಲ್ಲಿ ಬೆಳಕನ್ನು ಕಂಡುಕೊಳ್ತದೆ, ಇಡೀ ವಿಶ್ವಕ್ಕೆ ಬೆಳಕಾಗ್ತದೆ. ಇವತ್ತು ಧರ್ಮದಲ್ಲಿ ಬೆಳಕು ಕಾರಣ ಇವತ್ತು ಆ ಬೆಳಕು ಹೋಗಿ ಅದು ಬೆಂಕಿಯಾಗಿ ಪರಿವರ್ತಿತವಾಗಿದೆ. ಅದಕ್ಕೆ ಅವಕಾಶ ಕೊಡಬಾರದು, ಅದಕ್ಕೆ ಅದು ಬೆಂಕಿ ಆಗಬಾರ್ದು, ಅದಕ್ಕೆ ಬೆಳಕಾಗಬೇಕಾದ್ರೆ ಇಂತಹ ಪುಟ್ಟ ವ್ಯವಸ್ಥೆಗಳಿದೆಯಲ್ಲ, ಇದು ಅತ್ಯಂತ ನಮಗೆ ಅವಶ್ಯಕವಾದ್ದು. ಆ ನೆಲೆಯಲ್ಲಿ 104 ವರ್ಷಗಳ ಸಾರ್ಥಕ್ಯದ ಸಮರ್ಪಣಾ ಸೇವೆ, ಕಲಾ ಸಮರ್ಪಣಾ ಸೇವೆ ಭಗವಂತನಿಗೆ ಸಲ್ಲಿಸುತ್ತಾ ವಾಗೀಶ್ವರಿ ಯಕ್ಷಗಾನ ಮಂಡಳಿಯ ಸಾಧನೆಯ ಕಿರಿತನದಲ್ಲಿ ಭಗವಂತ ಒಂದು ಪಾಲು ಅನುಗ್ರಹವನ್ನು ನಮಗೂ ನೀಡಿದ್ದಾನೆ. ಈ ಸಂದರ್ಭವನ್ನು ಭಾವಿಸ್ತಾ ಅದರಿಂದ ಅಂತ್ಯಕ್ಕೆ ಇಲ್ಲ. ನಾವು ಯಾಕಿಂತ ಚಿಂತೆ ಇವತ್ತು ನಾವು ಹೇಳಿಕೊಂಡು ಮನೆ ಒಂದು ಕವಿವಾಡಿ ಇರಬೇಕು ಇರುವಂತೆ ತೊರೆದು 1000 ಚಿಂತೆ ಮಳೆ ಸುರಿಸಿ ಹಗುರ ಮುಗಿಲಿದಂತೆ ಅಂತ ನಮಗೆ ಚಿಂತೆ ಇರ್ತದೆ. ಇಲ್ಲಿ ಬಂದಲ್ಲಲ್ವಾ ಒಂದರ್ಥದ ಎಲ್ಲ ವಿಷಯಗಳು ಹೋಗಿ ಆ ಮುಗಿಲು ನೋಡಿ, ಮಳೆ ಸುರಿಸಿ ಕೂಡ ಎಷ್ಟು ಸ್ವಚ್ಛವಾಯಿತು ಅಂತ ಮುಗಿಲಂತೆ. ಅದನ್ನೇ ಹಿಂದೆ ದಾಸರು ಹೇಳ್ತೇವೆ, ಹೇಗೆ ಬರೆದಿತ್ತು ಪ್ರಾಚೀನ ಇರಬೇಕು ಅಂತ. ಬಹುಶಃ ಯಕ್ಷಗಾನದ ಅಥವಾ ಗಾಳಮುಖ ಮುಖಾಂತರದ ಒಂದೊಂದು ಸಣ್ಣ ತುಣುಕುಗಳು ಧರ್ಮದ ಬೆಳಕನ್ನು ನಮಗೆ ನೀಡುತ್ತಾರೆ. ಧರ್ಮದ ಬೆಳಕು ಪೂಜ್ಯ ಬೇಜಾಕ್ಷಿಗಳು ಹಿರಿಯರು ಯಾವತ್ತನ್ನು ಹೇಳುತ್ತಿರುವಂತ ಒಂದು ಮಾತು, ವಿದುರನ ಕಥೆಯಲ್ಲಿ ಪಾಂಡವ ವ್ಯಸ್ತರಣ. ಈ ಸಂದರ್ಭದಲ್ಲಿ ನಮ್ಮ ಧ್ವನಿ ಇರಬೇಕು, ಇದು ಸಾತ್ವಿಕದ ಧ್ವನಿ. ಸದಾ ಓರ್ವ ಮಹಿಳಾ ಸಾಮರ್ಥ್ಯ, ಮಹಿಳೆಯರಿಗೆ ಅದಕ್ಕೆ ಮತ್ತೊಮ್ಮೆ ಅವರಿಗೆ ಬೇರೆ ರಿಸರ್ವೇಶನ್ ಇರಬೇಕು. ಅದು ಯಾವುದು ಸಹಜವಾಗಿ ನಾವು ಅವರಿಗೆ ಗೌರವ ಮಾಡಬೇಕು. ಸಹಜವಾಗಿ ನಮಗೆ ಯಾವ ವಿಚಿತ್ರ ಚಿಂತನೆಗಳು ಇಲ್ಲ, ಅಥವಾ ನಮಗೆ ಯಾರಿಗಾದ್ರೆ ನಾವು ಸಂಭ್ರಮ ಪಡುವಂಥದ್ದು. ಅವರು ಹೇಳ್ತಾ ಇರುವಂಥದ್ದು ಯಾವುದು ಭಗವಂತ ಯಾವುದು ಓದಿದ್ದಾನೆ. ನಮ್ಮ ಧ್ವನಿ ವಿಕಸಿತ ವ್ಯವಸ್ಥೆಗಳ ನಡುವೆ ಕನಿಷ್ಠ ಅಯ್ಯೋ ಅಂತ ಯಕ್ಷಗಾನದ ಕಥೆಗಳಲ್ಲಿ ಶಾಸ್ತ್ರಧಾರಿಗಳು ಬಹಳ ಚೆನ್ನಾಗಿ ಅದನ್ನು ವಿಶ್ಲೇಷಿಸಿದ್ದಾರೆ. ದ್ರೌಪದಿ ವಸ್ತ್ರಾಪರಣ ಆದಾಗ ಇವತ್ತು ಸಮಾಜದ ನಂತರೇ ವಸ್ತ್ರಾಪರಣ ಆಗ್ತಾ ಇರುವಂಥದ್ದು. ಆದಾಗ ಎಲ್ಲ ದೊಡ್ಡ ದೊಡ್ಡ ರಾಜಭಾವಗಳು ಋಷಿಗಳು ಎಲ್ಲರೂ ತಟಸ್ಥರಾಗಿ ಭೀಮ ಅರ್ಜುನಂತೂ ಸಹಿತವಾಗಿ ತಿಳ್ಕೊಂಡಿದ್ದಾಗ ಇದನ್ನು ಅಯ್ಯೋ ಹೀಗಾಯ್ತಲ್ವಾ ಅಂತ ಹೇಳ್ತಾರೆ. ಸಂಜೆ ಹೇಳಿದಾಗ ನನಗೆ ಹೇಳಿಕೆ ಬರಲಿಕ್ಕಿಲ್ಲ.
ಅಯ್ಯೋ ಅಂತ ಹೇಳಿದ. ಆಗ ಆಯಿತು, ಧರ್ಮ ಸಂಸ್ಥಾಪನೆ ಆಯಿತು, ರಾಜಪಟ್ಟ ಬಂತು, ಎಲ್ಲ ಬಂದ ನಂತರ ಕೃಷ್ಣ ಯಾರ ಮನೆಗೆ ಹೋದ? ವೇದವಶಕ್ಕೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಯಾವ ದೊಡ್ಡ ಅರಸರ ಮನೆಗೆ ಹೋಗಲಿಲ್ಲ, ವಿದುರನ ಮನೆಗೆ ಹೋದ. ಯಾಕೆ? ಸಮಾಜದ ಮಾನದ ವಸ್ತ್ರಾಪರಣ ಆದಾಗ, ಸ್ತ್ರೀಯರ ವಸ್ತ್ರಾಪರಣ ಒಂದೇ ಸಮಾಜದ ಮಾನದ ವಸ್ತ್ರಾಪರಣ, ಅದು ಆದಾಗ ಯಾರು ಧ್ವನಿ ಎತ್ತಿದ್ದಾರೆ ಅಲ್ಲಿ ನಾವು ನಂಬಿದಂತ ಭಗವಂತ ನಮ್ಮ ಮನೆಗೆ ಪ್ರವೇಶ ಮಾಡಬೇಕು. ದೊಡ್ಡ ಸಂದೇಶ. ಇಂಥ ಏನು ಶಾಬ್ದಿಕ ಸಂದೇಶಗಳು ನಮ್ಮ ತಾಳಬದ್ಧ ಯಕ್ಷಗಾನ ನಮಗೆ ಕೊಡ್ತಾ ಇದೆ ಬಂಧುಗಳು. ಇದು ಮುಂದುವರಿ, ಇದು ಉಳಿಗಿ ಶಿಕ್ಷಣ ಹೊಟ್ಟೆಗಾಗಿ ಕಿಸೆ ತುಂಬಿಸುವಂತ ಹಣಕ್ಕಾಗಿ, ಆದರೆ ಬದುಕಿನ ಶಿಕ್ಷಣ ಕೊಡುವಂತ ಇದು ಮಹಾನ್ ವ್ಯವಸ್ಥೆ. ಇದು ನಮ್ಮದಾಗಿ, ಆ ನಮ್ಮದಾಗುವಂತ ನೆಲೆಯಲ್ಲಿ ಓದುವ ಮಾತೃಶಕ್ತಿಯಾಗಿ ನಮಗೆ ಯಾವತ್ತೂ ಸೇವೆ ಸಲ್ಲಿಸಿರುವಂತ ಯೋಗಾಕ್ಷಿ ಗಣೇಶ್ ಅವರ ಕುಟುಂಬಕ್ಕೆ, ಆ ತರಕದ ಮೇಳದ ಎಲ್ಲ ಬಂಧುಗಳಿಗೆ ನಾವೆಲ್ಲರೂ ಕೃತಜ್ಞರು ಅಂತ ಹೇಳ್ತಾ ನಮಗೆ ಕೃತಜ್ಞ ಹೇಳಿಕೆ ಬರ್ತದೆ. ಆ ಭಾಷಾ ಶುದ್ಧತೆ ಕಲಿಸಿಕೊಟ್ಟಂತ ಕಲಾ ಮಾಧ್ಯಮಗಳಿದ್ರೆ ಅದು ಯಕ್ಷಗಾನ. ಅವರಿಗೆ ನಾವು ಎಲ್ಲರಿಗೂ ಶುಭಾಶಯ ಹೇಳ್ತಾ ಅವರೊಂದಿಗೆ ಮತ್ತು ನಾನು ಅವರ ಆ ಸೇವೆಗೆ ಆ ಭಗವಂತ ಅವರನ್ನು ರಕ್ಷಿಸಿ ಸಂರಕ್ಷಿಸಿ ನಮಗೂ ಅನೇಕ ಪ್ರೇರಣೆಯನ್ನು ಕೊಡುವಂತೆ ಆಗಲಿ ಅಂತ ಹೇಳ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು. ನಮ್ಮ ಗೌರವ ಶ್ರೀ ಬಹಳ ಅರ್ಥಪೂರ್ಣವಾಗಿ ವಿವರಿಸಿದರೆ ಮುಂದಿನ ಕಾರ್ಯಕ್ರಮ ನಮ್ಮ ಇನ್ನು ಸಮಾನದ ಯೋಗಾಕ್ಷಿ ಗಣೇಶನ ಎರಡು ಮಾತುಗಳು. ಕಳೆದ ಸಾನ್ನಿಧ್ಯದ ದೈವ ಶಕ್ತಿಗಳನ್ನು ಸ್ಮರಿಸುತ್ತಾ ಈ ಕ್ಷೇತ್ರದ ಅಮ್ಮನಿಗೆ ಶರಣಾಗುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಅನ್ಯರಿಗೂ ಶಿರಸಾಗಿಸುತ್ತಾ ಮುಂಭಾಗದಲ್ಲಿರುವ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಯಾಕಂದ್ರೆ 100 ವರ್ಷ ದಾಟಿದಂತಹ ಒಂದು ಸಂಸ್ಥೆ ಯಕ್ಷಗಾನದಲ್ಲಿ ತಾಳಮದ್ದಳೆ ಕೂಟ ಅನ್ನೋದು ಬಹಳಷ್ಟು ಅದು ವಿಸ್ತಾರವಾದ, ಅಂದ್ರೆ ಪ್ರಸಂಗದ ಪ್ರತಿ ನಡೆಗಳನ್ನು ಅಭ್ಯಾಸ ಮಾಡಿ ಇಲ್ಲಿ ನಾವು ಪ್ರದರ್ಶನವನ್ನು ನೀಡುವಂಥದ್ದು. ಅಂಥದ್ರಲ್ಲಿ ಆ 100 ವರ್ಷಗಳನ್ನು ದಾಟಿದೆ ಎಂದ ಮೇಲೆ ಸಾವಿರಾರು ಕಲಾವಿದರನ್ನು ರೂಪಿಸಿದಂತಹ ಸಂಸ್ಥೆ ಇದು. ಇಲ್ಲಿರುವ ಪ್ರತಿಯೊಬ್ಬ ಸದಸ್ಯರು ಕೂಡ ಸನ್ಮಾನಕ್ಕೆ ಯೋಗ್ಯರೇ. ಯಾವುದೇ ಪೌರಾಣಿಕ ಪ್ರಸಂಗದ ಯಾವುದೇ ಪದ್ಯದ ಅರ್ಥವಾಗಿ ಪಾತ್ರದ ಚಿತ್ರಣವನ್ನು ನೀಡಿದರೂ ಕೂಡ ಅವರಿಗೆ ಉತ್ತರಿಸಬಲ್ಲಂತಹ ಸಾಮರ್ಥ್ಯವುಳ್ಳವರಿಗಿರುವುದು. ಅಂತಿರುವಾಗ ನಾನೇನು ಯಕ್ಷಗಾನ ಕಲಾವಿದೆಯಾಗಿ ಅಷ್ಟೇ ತಿಳಿದವರಲ್ಲ. ನನ್ನ ವ್ಯಾಪ್ತಿ ಸಣ್ಣದು. ಅಂದ್ರೆ ನಮ್ಮ ಪುತ್ರ ಮೊದಲೇ ಹೇಳಿದ್ದಾರೆ, ನಮಗೆ ಅಲ್ಲಿ ಅಷ್ಟೊಂದು ಯಕ್ಷಗಾನ ಪ್ರದರ್ಶನಗಳನ್ನು ನೋಡುವ ಅವಕಾಶ ಈಗಲೇ ಇಲ್ಲ. ಅಂದ್ರೆ ನಮ್ಮ ಮೇಳದಲ್ಲಿ ಒಂದು ಆಗ್ತದೆ ಹೊರತು ನಮ್ಮ ಗ್ರಾಮದಲ್ಲಿ ಬೇರೆ ಆಟ ಯಾವುದು ಆಗುವುದಿಲ್ಲ. ನಾವು ಸಣ್ಣದಿಂದ ನಮ್ಮ ಮೇಳದ ಆಟಗಳಲ್ಲಿ ನೋಡುತ್ತಾ ಬೆಳೆದವರು. ಈಗ ಏನು ಟಿವಿಯಲ್ಲಿ ಮೊಬೈಲಲ್ಲಿ ನೋಡಲಿಕ್ಕೆ ಸಿಗ್ತದೆ ಇಲ್ಲ. ನಮ್ಮ ಮೇಳದ ಅಂದ್ರೆ ಉಳಿದ ಮೇಳದ ಕಲಾವಿದರ ಕಟೀಲು ಮೇಳದ ನೋಡಿ ಬೆಳೆದದ್ದು ಹೀಗೆ ಹೇಳ್ತಾರೆ. ನಮಗೆ ಅಂತಹ ಅವಕಾಶಗಳು ಒದಗಿ ಬರಲಿಲ್ಲ. ಆದ್ದರಿಂದ ಕಲಾವಿದೆಯಾಗಿ ನಾನು ಸಣ್ಣವಳೇ, ಆದರೆ ಒಂದು ನನ್ನ ಆಶೆಯಂತೆ ನಾನು ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದೇನೆ. ಮತ್ತು ಶ್ರೀಶ ಯಕ್ಷಗಾನ ಕಲಿಕಾ ಕೇಂದ್ರದ ಸಂಚಾಲಕಿಯಾಗಿ ನನ್ನನ್ನು ನೀವು ಗುರುತಿಸಿದ್ದೀರಿ. ಈ ಬಗ್ಗೆ ಹೇಳೋದಿದ್ರೆ ಆ ಶ್ರೀಶ ಯಕ್ಷಗಾನ ಕಲಿಕಾ ಕೇಂದ್ರ ಅಂದ್ರೆ ಶ್ರೀಶ ಯಕ್ಷೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. ಇದು ಆರಂಭವಾಗುವುದಕ್ಕೂ ಈ ಸಂಘಕ್ಕೂ ಇಲ್ಲಿ ಇರುವಂತಹ ಅನೇಕ ಸಂಘ ಸಂಸ್ಥೆಗಳಿಗೂ ಸಂಬಂಧವಿದೆ. ಅಂದ್ರೆ ನನ್ನ ತಮ್ಮ ಯುವಕನಿರುವಾಗ ಹಿಮ್ಮೇಳ ಕಲಿತಾ ಆಗುವಾಗ ಪ್ರತಿ ವಾರದ ಕೂಟಗಳಿಗೆ ಇಲ್ಲಿ ಕೂಡ ಬರ್ತಾ ಇದೆ. ಇಲ್ಲಿ ನಡೆಯುವಂತಹ ಇನ್ನೂ ಅನೇಕ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇಲ್ಲಿರುವ ಅನೇಕ ಕಲಾವಿದರ ಸಹಕಾರದೊಂದಿಗೆ ಅವರು ಕೂಡ ಬೆಳೆದವರು. ಹಾಗೆಯೇ ನಮ್ಮ ಮೇಳ ಆವಾಗ ತುಳು ಪ್ರಸಂಗಗಳೇ ಆಗ್ತಿದ್ದಂತಹ ಮೇಳ. 100ಕ್ಕೂ ರೀತಿ ಆಟಗಳು ಸಿಗುತ್ತಿದ್ದರೂ ಕೂಡ ಅಲ್ಲಿ ನಮಗೆ 10 ಪ್ರಸಂಗಗಳು ಕೂಡ ಪೌರಾಣಿಕ ಆಡಲಿಕ್ಕೆ ಸಿಗ್ತಾ ಇರಲಿಲ್ಲ. ತುಳು ಪ್ರಸಂಗಗಳ ಪ್ರಭಾವಿಸಿದಂತಹ ಕಾಲದಲ್ಲಿ ಪೌರಾಣಿಕ ಜ್ಞಾನ ನಮ್ಮ ಕಲಾವಿದರಿಗೆ ಬರಬೇಕು, ನಮಗೆ ಅರಿವಾಗಬೇಕು ಅನ್ನುವಂತಹ ನಿಟ್ಟಿನಿಂದ ನನ್ನ ತಮ್ಮ ಯಕ್ಷೋತ್ಸವ ಅನ್ನುವಂತಹ ಕಾರ್ಯಕ್ರಮವನ್ನು ಮುರುಘಾದಲ್ಲಿ ಆಯೋಜಿಸಿ ಆ ಮೂಲಕ ಕಲಿಯುವಂತಹ ಮೇಳದ
ಬರ್ತಾರೆ ಅಂದ್ರೆ ಅವಾಗ ನಾವು ವೇತನ ಕೊಟ್ಟು ಸಂಭಾವನೆ ಕೊಟ್ಟು ಏನು ಯಕ್ಷೋತ್ಸವವನ್ನು ನಡೆಸ್ತಾ ಇದ್ದಿಲ್ಲ. ಅವರಲ್ಲಿ ಕಾರ್ಯಕ್ರಮಗಳಿಗಾಗಿ ಹೋಗ್ತಿದ್ದನು. ಅಲ್ಲಿಂದ ಇಲ್ಲಿರುವಂತಹ ಎಲ್ಲಾ ಕಲಾವಿದರು ಬಂದು ಉಚಿತವಾಗಿ ಹಿಮ್ಮೇಳ ಮುಮ್ಮೇಳಗಳಲ್ಲಿ ಭಾಗವಹಿಸಿ ಆ ಯಕ್ಷೋತ್ಸವವನ್ನು ನಡೆಸ್ತಾ ಇದ್ದೆವು. ಮತ್ತೆ 2008ರಲ್ಲಿ ಅವರನ್ನು ನಾವು ಕಳೆದುಕೊಂಡೆವು. ಆನಂತರವೂ ಆ ಕಾರ್ಯಕ್ರಮ ಮುನ್ನಡೆಯಬೇಕು ಎನ್ನುವಂತಹ ನಿಟ್ಟಿನಲ್ಲಿ ನನ್ನ ತಂದೆಯವರು ಅವನ ಹೆಸರಿನಲ್ಲಿಯೇ ಅಲ್ಲಿಯ ಸಂಘವನ್ನ ಮರುಸ್ಥಾಪಿಸಿ ಅಲ್ಲಿ ಯಕ್ಷೋತ್ಸವವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಅವರಿರುವಾಗ ಸುಮಾರು 25 ದಿನಗಳ ಕಾಲವು ಯಕ್ಷೋತ್ಸವವನ್ನು ಸಮರ್ಥವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಆನಂತರವೂ ನಾವು 7 ದಿನಗಳ ಕಾಲ ನಡೆಸ್ತಾ ಇದ್ದೇವೆ ಎಲ್ಲರ ಸಹಕಾರದಿಂದ. ಮುಂದೆ 10 ದಿನಗಳ ಕಾಲ ನಡೆಸ್ತಾ ಬಂದವರು. ನನ್ನ ಅಪ್ಪ 2020ರಲ್ಲಿ ಅವರು ಇಹಲೋಕವನ್ನು ತ್ಯಜಿಸಿದರು. ಆವಾಗಲೂ ಕೂಡ ಕೊರೋನಾ ಸಂದರ್ಭ ಆದ್ದರಿಂದ ಮುರಳದಲ್ಲಿ ಯಕ್ಷಗಾನ ಮಾಡುವುದಕ್ಕೆ ಆಗುವುದಿಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಕುಗ್ರಾಮ ಅಲ್ಲಿ ಯಾವ ಪೊಲೀಸರ ಕಾಟವಾಗಿ ಇಲ್ಲ ಅನ್ನುವಂತಹ ದೃಷ್ಟಿಯಿಂದ ಒಂದು ಕಲಾ ವ್ಯವಸ್ಥೆ ನಿಲ್ಬಾರ್ದು ಎನ್ನುವಂತಹ ಅವರ ಆಲೋಚನೆಯಿಂದ 1 ತಿಂಗಳ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಎಲ್ಲರ ಸಹಕಾರವನ್ನು ಕೋರಿ 1 ತಿಂಗಳು ನಿರಂತರವಾಗಿ ಯಕ್ಷೋತ್ಸವವನ್ನು ಕಳಗದಲ್ಲಿ ಮಾಡುವಂತಹ ನಿಟ್ಟಿನಲ್ಲಿ ಆಯೋಜನೆಯನ್ನು ಮಾಡಿದ್ದು ಕೂಡ 4ನೇ ವರ್ಷದ ಯಕ್ಷಗಾನದ ಆ ಪ್ರದರ್ಶನ ಆಗುವಲ್ಲಿ ಆವತ್ತೇ ಅವರಿಗೆ ಎದೆನೋವು ಕಾಣಿಸಿಕೊಂಡು ಅವರು ಕೂಡ ಇಹಲೋಕವನ್ನು ತ್ಯಜಿಸಿದರು. ಅದಕ್ಕಿಂತ ಮೊದಲೇ ಅವರಿಗೆ 2 ಪ್ರಶಸ್ತಿಗಳು ಕೂಡ ನಿರ್ಣಯವಾಗಿದ್ದು, ನವನೀತ ಹೇಳಿದ ಹಾಗೆ ಯಕ್ಷಗಾನ ಅಕಾಡೆಮಿಕ್ ಪ್ರಶಸ್ತಿ ಹಾಗೂ ತುಳು ಅಕಾಡೆಮಿ ಪ್ರಶಸ್ತಿ. ಈ ಪ್ರಶಸ್ತಿಗಳನ್ನು ಅವರಿಗೆ ಅವರು ಆಯ್ಕೆಯಾಗಿ ಕೂಡ ಅವರಿಗೆ ತೆಗೆದುಕೊಳ್ಳುವಂತಹ ಆ ಒಂದು ಸ್ಥಿತಿ ಅವರಿಗೆ ಇರಲಿಲ್ಲ. ಅವರಿಗೆ ಆ ಸಂತೋಷದಲ್ಲಿ ಇಹಲೋಕವನ್ನು ತ್ಯಜಿಸಿದ್ರು. ಆದರೆ ನಮ್ಮ ಎಲ್ಲ ಕಲಾವಿದರುಗಳ ಸಹಕಾರದಿಂದ ಅವರು ಏನು ಆಲೋಚನೆಯನ್ನು ಮಾಡಿದ್ರು ಆ 1 ತಿಂಗಳ ಯಕ್ಷಗಾನವನ್ನು ಎಲ್ಲರ ಸಹಕಾರದೊಂದಿಗೆ ಅವರ ಉತ್ತರಕ್ರಿಯೆ ನಡೆದ ಬಳಿಕ ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ದಿನಾಲು ಪೌರಾಣಿಕ ಪ್ರಸಂಗಗಳನ್ನು ಆಡಿ ತೋರಿಸಿದ್ದೇವೆ. ಹಾಗೂ ನಾವು ಅನ್ನ ಸಂತರ್ಪಣೆಯನ್ನು ಮಾಡಿಸಿ ಅವರಿಗೂ ಯಾರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿಕೊಂಡು ಬಂದಿದ್ರು ಆ ಸನ್ಮಾನ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಬಂದಿದ್ದೇವೆ. ಹಾಗೆಯೇ ಈಗಲೂ ಕೂಡ ಯಕ್ಷಗಾನ ಕಲಿಕಾ ಕೇಂದ್ರ ಹಾಗೂ ಯಕ್ಷೋತ್ಸವಗಳನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಮತ್ತೆ ಬೊಮ್ಮಾಯಿ ಯಕ್ಷಗಾನದ ಬಗ್ಗೆ ಹೇಳುತ್ತಿದ್ದರೆ ನಮಗೆ ನನ್ನ ತಂದೆಯವರೇ ಮುರಳೀಧರ ಯಕ್ಷೋತ್ಸವಕ್ಕೆ ಬಂದಂತಹ ನವನೀತ್ ಶೆಟ್ಟರೊಮ್ಮೆ ಮಾತು ಹೇಳಿದ್ರು, ನಿಮ್ಮಲ್ಲಿ ಹಿಮ್ಮೇಳ ಮುಮ್ಮೇಳ ಕಲಾವಿದರು ಇದ್ದಾರೆ, ನಿಮಗೆ ಒಂದು ಮಹಿಳಾ ಮೇಳವನ್ನು ನಡೆಸಬಹುದಲ್ಲ ಪ್ರಯತ್ನ ಮಾಡಿದ್ರೆ ಅಂತ. ಆ ಬಗ್ಗೆ ನಾವು ಅಷ್ಟೇನು ಯೋಚನೆ ಮಾಡಲಿಲ್ಲ. ಮುಂದಕ್ಕೆ ಒತ್ತಾಡಿ ಬರುವಂತ ಕಾರಣದ ಒತ್ತಾಡಿ ಕೂಡ ಇದನ್ನೇ ಮಾತನ್ನು ಹೇಳಿದ್ರು. ಮತ್ತೆ ನಮಗೆ ಈ ಬೊಮ್ಮಾಯಿಯಲ್ಲಿ ಒಂದು ಮಹಿಳಾ ಯಕ್ಷಗಾನ ಆಯೋಜಿಸುವುದಕ್ಕೆ ಮುಖ್ಯ ಕಾರಣನಾದವರು ನಮ್ಮ ಸಂಬಂಧಿಯೇ ಆನಂದ ಬಂಗೇರ ಅಂತ. ಅವರು 2022ರಲ್ಲಿ ಒಂದು ಮಹಿಳಾ ಯಕ್ಷಗಾನವೇ ಆಗಬೇಕು, ಅದು ಕೂಡ ದೇವಿ ಮಹಾತ್ಮೆ ಆಗಬೇಕು ಎನ್ನುವಂತಹ ಒಂದು ಬೇಡಿಕೆಯನ್ನು ನಮ್ಮ ಮುಂದೆ ಇಟ್ಟು ನಮ್ಮದೇ ತಂಡದ ಕಲಾವಿದರನ್ನು ಕೂಡಿಸಿಕೊಂಡು ನಾವು 2022ರಲ್ಲಿ ಸೆಪ್ಟೆಂಬರ್ 2 ಬಹುಶಃ ಅವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಈ ಮಂಗಳೂರಿಗೆ ಬರುವಂತಹ ದಿನ. ಹಾಗಾಗಿ ಆ ದಿನ ನಾವು ಆ ಕಾರ್ಯಕ್ರಮವನ್ನು ಚೌತಿಯ ಸಂದರ್ಭದಲ್ಲಿ ಆಯೋಜಿಸಿದ್ದೆವು. ಅದು ಬಹಳ ಯಶಸ್ಸನ್ನು ಕಂಡಿತು. ತದನಂತರ ನಮಗೆ ಅದೇ ವರ್ಷ ಮಾರ್ಚ್ 19ಕ್ಕೆ ಒಂದು ಮಕ್ಕಳ ಹಿಮ್ಮೇಳವೇ ಬೇಕು ಅಂತ, ಮಕ್ಕಳ ಹಿಮ್ಮೇಳದಲ್ಲಿ ಮುಮ್ಮೇಳ ಹಿಮ್ಮೇಳ ಒಂದು ದೇವಿನ ವಾಸನೆ ಆಡಬೇಕು ಅಂತ ಅವಕಾಶಗಳು ಒದಗಿಸಿದ್ದು. ಈ 2 ಆಟಗಳ ಒಂದು ಯಶಸ್ಸಿನ ಕಾರಣದಿಂದ ಮುಂಬೈ ಅವಕಾಶವನ್ನು ನಮಗೆ ಆನಂದ ಮಂಗಳೂರು ಒದಗಿಸಿಕೊಟ್ರು. ಅಂದ್ರೆ ಅದಕ್ಕೆ ನಾನು ಮಾಡಲ್ಲ, ನಮ್ಮೊಂದಿಗೆ ಬಹಳಷ್ಟು ಕಲಾವಿದರು ಸಹಕಾರವನ್ನು ನೀಡಿದ್ದಾರೆ. ಅಂದ್ರೆ ಈಗಾಗಲೇ ಕೂಡಿ ಮಕ್ಕಳ ತಂಡ ಈ ಸಲ 6ನೇ ವರ್ಷವನ್ನ ಮುಂಬೈ ತಿರುಗಾಟ ಮಾಡಿದೆ. ಪ್ರಸಿದ್ಧರಾದವರಲ್ಲಿ ಕಲಾವಿದರಲ್ಲಿ ಭಾಗವಹಿಸಿದ್ದಾರೆ. ಆದರೆ ನಾನು ಕರ್ಕೊಂಡು ಹೋದಂತಹ ಕಲಾವಿದರು ಪ್ರಬುದ್ಧರಾಗಿದ್ದರೂ ಕೂಡ ಅವರಿಗೆ ಅಂತಹ ದೊಡ್ಡ ಅವಕಾಶಗಳು ಸಿಗಲಿಲ್ಲ. ಅವಕಾಶ ಇಲ್ಲದಂತಹ ಪ್ರಬುದ್ಧರನ್ನು ಒಮ್ಮೆಯ ಪ್ರವಾಸ ಮಾಡದೆ ಇದ್ದಂತಹ ಕಲಾವಿದರನ್ನು ಆಯ್ದುಕೊಂಡು ಹೋಗಿ 5 ನಿಮಿಷಗಳ ಪ್ರದರ್ಶನವನ್ನು ನಾವು ಮಾಡಿ ಬಂದಿದ್ದೇವೆ. ಅದು ಯಶಸ್ಸು ಆಗಿದೆ. ಯಕ್ಷಗಾನದ ಕಲಾವಿದರಾಗಿರುವುದರಲ್ಲಿ ಅದರಲ್ಲಿ ಬಹಳಷ್ಟು ತಪ್ಪುಗಳಿರಬಹುದು. ಆದರೆ ಆ ಮುಂಬೈಯ ಪ್ರೇಕ್ಷಕರು ಸಂಘಟಕರು ಬಹಳವಾಗಿ ಮೆಚ್ಚಿಕೊಂಡಿದ್ದಾರೆ. ಫುಲ್ ಹಾಲಲ್ಲಿ ಸಭೆ ಅಂದ್ರೆ ಕೊನೆಯ ಆಟವಂತೂ ನಮಗೆ ಸನಾತನ ಧರ್ಮಜ್ಯೋತಿ ಅವರು
ಎಂದು ಇಲ್ಲಿ ನೀವು ಶಾಲೆ ಹಾಕಿ ಪ್ರೋತ್ಸಾಹಿಸಿದಂತಹ ಸಮರ್ಥ ಹುಡುಗ ನಮ್ಮ ತಂಡದ ಒಬ್ಬ ಕಲಾವಿದ ಅಂತ. ಅಂದ್ರೆ ನಮ್ಮ ತಂಡದಲ್ಲಿ ಕಳಕಳದಲ್ಲಿಯೇ ಕಲಿತು ನಮ್ಮ ಶ್ರೀಶ ಯಕ್ಷೋತ್ಸವದಲ್ಲಿ ಭಾಗವಹಿಸಿ ಅಲ್ಲಿ ಅವನು ಅಭ್ಯಾಸವನ್ನು ಮಾಡಿ ಮುಂದೆ ಬಹಳಷ್ಟು ಅವಕಾಶಗಳು ದೊರಕಿದವು ಅವನ ಪ್ರಯತ್ನದಿಂದ. ಅವ ನಮ್ಮ ತಂಡದ ಕಲಾವಿದ ಎನ್ನುವುದನ್ನು ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಹಾಗೆಯೇ ನಿಮ್ಮ ವರ್ಷಕ್ಕೊಂದು ಮಾಡುವಂತಹ ಈ ಯಕ್ಷಗಾನದಲ್ಲಿ ಕೂಡ ನಮ್ಮ ತಂಡದ ಹೆಜ್ಜೆಕಟ್ಟಿದಂತಹ ಸಾಯಿ ಸುಮಯ್ಯನವರು ಅವಳು ಭಾಗವಹಿಸ್ತಾ ಇದ್ದಾಳೆ. ಅವಳು ಕೂಡ ನಮ್ಮ ಶ್ರೀಶಕಲ ತಂಡದಲ್ಲಿಯೇ ಹೆಜ್ಜೆ ಕಟ್ಟಿ ಬೆಳೆದಂತಹ ಕಲಾವಿದೆ. ಹಾಗೆ ಇನ್ನೂ ಅನೇಕ ಮಕ್ಕಳು ನಮ್ಮಲ್ಲಿ ಸ್ವತಃ ಮೇಕಪ್ ಮಾಡಿಕೊಂಡು ಹುಡುಗಿಯರು ಕೂಡ ಸ್ವತಃ ಡ್ರೆಸ್ ಕಟ್ಟುವಂತಹ ಸಾಮರ್ಥ್ಯವುಳ್ಳವರಾಗಿದ್ದಾರೆ. ಇಂತಹ ಕಲಾವಿದರನ್ನು ನಾವು ಗುರುತಿಸ್ತಾ ಇದ್ದೇವೆ. ಇವರಿಗೆಲ್ಲ ನಿಮ್ಮಂತಹ ಕಲಾಭಿಮಾನಿಗಳ ಪ್ರೋತ್ಸಾಹ ಅಗತ್ಯ ಇರುತ್ತ ಇಂದು ಈ ನಮಗೆ ಸನ್ಮಾನವನ್ನ ಮಾಡುವುದಕ್ಕಾಗಿ ನನ್ನನ್ನು ಆಯ್ಕೆ ಮಾಡಿದಂತಹ ಈ ಸಮಿತಿಯ ಅಂದ್ರೆ ಎಲ್ಲ ಹಿರಿಯ ಮನಸ್ಸುಗಳಿಗೂ ನಮ್ಮ ಮನೆಯವರ ಪರವಾಗಿ ಹಾಗೂ ನನ್ನ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಾ ಹನ್ನೆರಡು ಮಾತುಗಳನ್ನು ಧನ್ಯವಾದಗಳು ಅವರಿಗೆ. ನಿಮ್ಮ ಈ ಯಕ್ಷಕಲಾ ಮುಂದುವರಿಯಲಿ. ಹಾಗೆ ಮಾತೆ ವಾಗೀಶ್ವರ ಸದಾನಂದರಿಗೆ ಹಾರೈಸುತ್ತಾ ಸಂಜೀವ ನಮ್ಮ ಉದ್ದೇಶಿಸಿದರು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿದ್ದಂಥ ಗಣ್ಯರೇ, ಎದುರಿಗಿದ್ದಂಥ ಕಲಾಭಿಮಾನಿಗಳೇ, ನಾಗೇಶ್ವರಗಳ ಸಂಸ್ಕರಣಾ ಕಾರ್ಯಕ್ರಮದಲ್ಲಿ ನಾವು ಸಂಸ್ಕರಣೆಯನ್ನೇ ನಾವು ಅವರನ್ನು ಮಾತಾಡಬೇಕು ಹೊರತು ಯಾವುದನ್ನು ನಾವು ಮಾತಾಡಬೇಕೆಂಬ ಪರಿಜ್ಞಾನವನ್ನು ನಾವು ಸರಿಯಾಗಿ ಇಟ್ಕೊಳ್ಬೇಕು. ನಾಗೇಶ್ವರಗಳು 40 ವರ್ಷದ ಒಡನಾಟನನ್ನು ಬಹಳಷ್ಟು ಒಳ್ಳೆಯ ಅಸಾಮಾನ್ಯ ವ್ಯಕ್ತಿತ್ವದಂತ ಒಬ್ಬ ನಾಗೇಶ್ವರ ಹೇಳಿದ್ರೆ ತಪ್ಪಾಗಿ ನಮ್ಮ ಬಂಟ್ವಾಳ ಪರಿಸರದಲ್ಲಿ ಯಾವ ಕಾರ್ಯಕ್ರಮಕ್ಕೂ ಅವರು ಸಿದ್ಧರಾಗಿದ್ದಾರೆ ಅಥವಾ ನ್ಯಾಯಯುತವಾದಂತಹ ಒಂದು ತೀರ್ಮಾನವನ್ನು ಮಾಡಲಿಕ್ಕೆ ಅದು ಅವರಿಗೆ ಸಾಧ್ಯವಾಗಿದೆ. ಯಾರನ್ನು ನಮ್ಮದಂತಹ ಒಂದು ವ್ಯಕ್ತಿತ್ವದಂತಹ ಒಂದು ಬ್ರಾಹ್ಮಣ ಸಮುದಾಯ ಅಂತವರು ಇವರ ಮಾತನ್ನು ಕೇಳಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲರನ್ನು ನಾಗೇಶ್ವರ ಸರಿ ಅದೇ ಒಂದು ಕಡೆ ಹಾಗೆ ಯಕ್ಷಗಾನದಲ್ಲಿ ಒಂದು ಸದಸ್ಯ ಹೇಳಿಕೆ ತಪ್ಪಾಗಲಿಕ್ಕೆ ಯಾಕೆಂದರೆ ಅವರು ಯಕ್ಷಗಾನಕ್ಕೆ ಬಂದ ನಂತರ ಅಲ್ಲಿ ಯಾರು ಇಲ್ಲದಿದ್ರೂ ಕೂಡ ಅದನ್ನು ಸುಧಾರಿಸಿಕೊಂಡಂತ ಒಂದು ವ್ಯಕ್ತಿತ್ವ ಅವರಿಗೆ ನಾವೇನ ಹೇಳಿದಾಗೆ ಮತ್ತೆ ಬಾರಿಸಿ ಅವರ ಅಭ್ಯರ್ಥಿ ಭಾಗವತಿದ್ರೆ ಭಾಗವತಿಗೆ ಮಾಡ್ತಿದ್ರು. ಹಾಗಾದ್ರೆ 3 ಪಾತ್ರದವರು ಸರಿ ಸಮಾನವಾಗಿ ಆ ಕಾರ್ಯ ನಿರ್ವಹಿಸಿದ್ರು. 60 ವರ್ಷದ ನಮ್ಮ ಶ್ರೀರಾಮ ಯಕ್ಷಗಾನ ಮಂದಿರದಲ್ಲಿ ಸ್ಥಾಪನೆ ಮಾಡಿದ್ದವರು ನಾಗೇಶ್ವರವರು, ಚಂದ ಪೂಜಾರಿ, ಉತ್ತಮ ಪೂಜಾರಿ, ಗಾಳಿಯರು ಮತ್ತೆ ಕೇರಳರಾವು ಪುರಾಣಗಳು ಸೇರಿ ಇರುವ ಶ್ರೀರಾಮ ಯಕ್ಷಗಾನ ಸಂಘವನ್ನು ಸ್ಥಾಪನೆ ಮಾಡಿದ್ರು. ಅದು 60 ವರ್ಷ ಕಳೆದೋಯ್ತು. ಆದರೆ 50ನೇ ವರ್ಷಕ್ಕೆ ನಾನು ಅದನ್ನು 50ನೇ ವರ್ಷದ ಸಂಭ್ರಮವನ್ನು ಮಾಡಿ ನಾಗೇಶ್ವರವನ್ನು ಕರೆಯಿಗಾದ ಅವರ ಜೀವನದಲ್ಲಿ ಅವರ ಡಾಕ್ಟರ್ ಅವರಿಗೆ ನಾಗೇಶ್ವರಗಳು ಇದರಲ್ಲಿ ಇನ್ನಷ್ಟು ಈ ಪರಿಜ್ಞಾನ ಪಡಿಬೇಕಾದ್ರೆ ಹೆಚ್ಚು ಜ್ಞಾನ ಮಾಡಿಸುವವರ ಮನೆ ಬರ್ತದೆ. ದೊಡ್ಡ ಅವರಿಗೆ 2 ದಿವಸಗಳ ಮನೆಯಲ್ಲಿ ಅಪಾರವಾದ ಅನುಭವಗಳು ಪಡೆದಂತ ಅವರಿಗೆ ಹೇಳಿದ್ರು. ನಾನು ಕಂಡಂತ ಈ 40 ವರ್ಷದಲ್ಲಿ 1 ದಿವಸವಾದರೂ ಪುಸ್ತಕವನ್ನು ಓದಿದವರೆಲ್ಲ ಓದಿದವರು. ಆದರೆ ಯಾವುದೇ ಒಂದು ಅರ್ಥವನ್ನು ಅವರಿಗೆ ಕೊಡಿ ಅದನ್ನು ಸಹ ಕ್ರಮಬದ್ಧವಾಗಿ ಅವರು ತಿಳಿಸಿಕೊಟ್ಟಿದ್ದಾರೆ. ಇದರಿಂದ ನಾವು ಅವರಿಗೆ ವ್ಯಕ್ತಿತ್ವ ಅವರಿಗೆ ಜ್ಞಾನವೃತ್ತಿಯಾಗಿ ಯಾವ ಅರ್ಥವನ್ನು ಕೊಟ್ಟರು ನನಗೆ ಕೇಳಿದ್ರೆ ಹಾಗೆ ನಮ್ಮ ಈ ವಿಷಯವನ್ನು ಬಹಳಷ್ಟು ಅವರು ಅವರ ಕಾರ್ಯವೈಖರಿಯಿಂದ ನಾವು ನಡೆಸಿಕೊಂಡು ಕಳೆದ ನಂತರ ಅವರ ಅಲ್ಲಿಂದ ಮಂಗಳೂರಿಗೆ ಬಂದರು. ಮಕ್ಕಳಿಗೆ ಉದ್ದೇಶದಿಂದ ಅವರಲ್ಲಿ ಸರಿಯಲ್ಲ ಅಂತ ಇಲ್ಲಿ ಬಂದರು. ಇಲ್ಲಿ ಬಂದರೆ ಈ ವಾಯುದಲ್ಲಿ
ನಾನು 1 ವರ್ಷ ಕೂಡ ಈ ಸಂಘಕ್ಕೆ ನಾನು ಬಂದಿದ್ದೆ ಇಷ್ಟೊಟ್ಟಿದ್ದ. ಮತ್ತೆ ನನಗೆ ಅದು ಬರಲಿಕ್ಕೆ ನೆರವಾಗಲಿಲ್ಲ. ಬೇರೆ ನನಗೆ ಈಗ ಒಂದು 49 ವರ್ಷ 49 ವರ್ಷ. ಆದ್ದರಿಂದ ಇನ್ನು ಆ ಮುಂದುವರಿಕೆ ರಾಜ್ಯದಲ್ಲಿ ಈ ಸಂಘವನ್ನು ಕೂಡ ನಾನು ಇನ್ನು ನಮ್ಮ ಸಂಘವನ್ನು ನಡೆಸಿಕೊಂಡು ಈಗಾಗಲೇ ನಿಲ್ಲಿಸಿದೆ. ಆದರೂ ಯಕ್ಷಗಾನದ ಕ್ರಮಬದ್ಧತೆಯನ್ನು ಕಂಡಾಗ ನಾಗೇಶ್ವರಪುರದ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟವರು. ಅವರ ಮಗ ಶಿವಪ್ರದ ನಾನೀಗ ಹುಡುಗ ಅಂತ ಹೇಳಿ, ಯಾಕೆಂದ್ರೆ 40 ವರ್ಷ ಮೊದಲೇ ಅವರು ಬಂದು ಮತ್ತೆ 7 ಬಾರಿ ನಮಗೆ ಸಂಘದಲ್ಲಿ. ಈಗ ಅವ್ರು ಹೇಳ್ತಿದ್ರು, ಇನ್ನೊಂದು ಜವಾಬ್ದಾರಿ ಸಂಘ ನನ್ನ ಮಗನನ್ನು ನಡೆಸಿಕೊಂಡು ಹೋಗ್ತಾನೆ ಅಂತ ಸಂಘದಲ್ಲಿ. ಆದರೂ ಅವರ ತಂದೆಯ ಗೌರವ ಪಾತ್ರವನ್ನು ಉಳಿಸಿಕೊಂಡಂತ ಈ ನಮ್ಮ ಹುಡುಗ ಅವರಿಗೆ ದೇವರು ಆಯುರಾರೋಗ್ಯ ಕೊಡಲಿ. ಯಾಕೆಂದ್ರೆ ನಮ್ಮ ಮಕ್ಕಳು, ನನ್ನ ಅಣ್ಣಂದಿರು ಇದು ನಾವು ಮತ್ತೆ 1958ರಲ್ಲಿ ನಾನು ಈ ಪುಸ್ತಕವನ್ನು ನಾನು ಓದಿದ್ದೆ ಶಾಲೆಗೆ ಹೋಗುವಾಗ. ಹಾಗೆ 64 ನಾನು ನನಗೆ ದುಡ್ಡುಕೊಂಡಾಗ ನಾನು ಮುಂಬೈಗೆ ಇನ್ನೊಂದು ವಿದ್ಯಾಭ್ಯಾಸವನ್ನು ಮಾಡ್ತೇವೆ. ಈಗಲೂ 15 ಈಗಿನ ಧಾರಣೆಯಲ್ಲಿ 20-18 ಸಾವಿರ. ಆದರೆ ನನ್ನ ಮಕ್ಕಳಿಗೆ ಉದ್ಯೋಗದವರು ಅವರಿಗೆ ಇದು ಬೇಡ. ಹಾಗೆ ಅದಕ್ಕೆ ಅರ್ಪಿಸಬೇಕು. ಯಾವ ಕಡೆಯಲ್ಲಿ ಇದು ಬಂದಾಗಬೇಕು, ಯಾವ ಕಡೆಯಲ್ಲಿ ಇದು ವಿಜೃಂಭಿಸ್ತಾ ಇದೆ. ಆದ್ದರಿಂದ ಇದರಲ್ಲಿ ಯಕ್ಷಗಾನದಲ್ಲಿ ಅಪಾರವಾದ ಜ್ಞಾನ ಭಂಡಾರವನ್ನು ಅವರು ಓದುತ್ತಾರೆ. ಅಜ್ಞಾನದಿಂದ ಸುಜ್ಞಾನದ ದಾರಿಗೆ ದಾಟುವಂತ ಒಂದು ಮಾರ್ಗ ಹೇಳಿದ್ರೆ ಯಕ್ಷಗಾನ. ಇದರಲ್ಲಿ ಬೇರೆ ಬೇರೆ ನಾವು ಪುರಾಣಗಳನ್ನು ಓದಿದ್ರೆ ಅದರಲ್ಲಿ ಅಪಾರವಾದಂಥ ನಮಗೆ ಜ್ಞಾನ ಸಂಪತ್ತು. ಯಾವುದೇ ಒಂದು ಬುದ್ಧಿಯೂ ಕೂಡ ಭಾರಿ ಒಳ್ಳೆಯ ಸಮಾಜಕ್ಕೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಯಕ್ಷಗಾನ. 1300ರಲ್ಲಿ ಇದು ಮೊದಲು ಅಜಿತ್ ಸೇನ್ ಎಂಬ ಮಹಾರಾಷ್ಟ್ರ ಈಗಿನ ಆಂಧ್ರ ಪ್ರದೇಶದಲ್ಲಿ ಒಂದು ಗಾಯನವನ್ನು ಮಾಡಿದಂತೆ ಪುಸ್ತಕದಲ್ಲಿ ಉಲ್ಲೇಖ ಉಂಟು. ಅದಕ್ಕೆ ಮಗರನ್ನ ಎಂಬುದಾಗಿ ಆಗಿರುತ್ತಾರೆ. ಆ ಅಜಿತ್ ಸೇನ್ ಅನ್ನು ಶುಕ್ರವಾರ ಒಟ್ಟಿಗೆ ಸಭೆಯಲ್ಲಿ ಒಬ್ಬ ಎಕ್ಕಲ ಎಂಬುದನ್ನು ಗಾಯನ ಮಾಡಿದ. ಅದಕ್ಕೆ ಹೆಸರು ಯಕ್ಷಗಾನ, ಎಕ್ಕಲಗಾನ ಪ್ರಬುದ್ಧವಾಗಿ ಮತ್ತೆ ಅದು ಮುಂದಕ್ಕೆ ಬರುವಾಗ ನಮ್ಮ ಡಾಕ್ಟರ್ ಶಿವರಾಮ್ ಕಾರಂತರು ಅದನ್ನು ಯಕ್ಷಗಾನ ಎಕ್ಕಲಗಾನವೇ ಮುಂದೆ ಯಕ್ಷಗಾನ ಎಂಬುದಾಗಿ ಪರಿವರ್ತನೆ ಆಗಿದೆ ಎಂಬುದನ್ನು ಆದರೆ ಪುಸ್ತಕವನ್ನು ಆಗ ಅಲ್ಲ ಎಂಬುದನ್ನು ಪ್ರತಿಪಾದಿಸುವುದು ನೋಡಿ. ಯಾವ ಕಾರಣದಿಂದ ಬಂದ ಯಕ್ಷಗಾನ ಈಗ ತೆರೆಯವರೆಗೆ ಹೋಗಿರುತ್ತದೆ. ಹಾಗಾದ್ರೆ ಯಕ್ಷಗಾನಕ್ಕೆ ಒಂದು ಯಾವ ನೆಲೆ ಉಂಟು. ಹಾಗಾಗಿ ನಮ್ಮ ನಾಗೇಶ್ವರರು ಬಹಳಷ್ಟು ವ್ಯಕ್ತಿತ್ವಗಳಂತ ಒಂದು ವ್ಯಕ್ತಿ. ಅವರ ಬಗ್ಗೆ ಮಾತಾಡಿದ ಸಂಪಾದನೆ ಹೇಳಿ ನಾನು ಧನ್ಯವಾದಗಳು ಸಂಜೀವ್ ಶೆಟ್ಟಿ ಅವರಿಗೆ. ಈಗ ನಮ್ಮನ್ನು ಉದ್ದೇಶಿಸಿ ಪ್ರದೀಪ್ ಅವರಿಗೆ ವ್ಯಕ್ತ ಮಾಡಬಹುದು. ವೇದಿಕೆಯಲ್ಲಿರುವ ಹಿರಿಯರು ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಹಿರಿಯರ ಆಶೀರ್ವಾದವನ್ನು ಬೇಡುತ್ತಾ, ನಾಗೇಶ್ವರಗಳ ಪರಿವಾರ ಅವರಿಗೂ ಆಶೀರ್ವಾದ ಬೇಡುತ್ತಾ, ಇವತ್ತು ನನ್ನನ್ನು ಅತಿಥಿಯಾಗಿ ಕರೆದಿದ್ದಾರೆ. ನನಗೆ ನಾಗೇಶ್ವರಗಳ ಅಷ್ಟು ದೊಡ್ಡ ಪರಿಚಯ ಇಲ್ಲ, ನಾನು ಮುಖತಃ ಮಾತ್ರ ಪರಿಚಯ. ಆದರೆ ಅವರ ಪರಿಚಯವನ್ನು ನಾನು ಸರಿಯಾಗಿ ತಿಳಿದಂತೆ ಇವತ್ತು ನನ್ನ ಗುರುಗಳಾದಂಥ ಮೌನೇಶ್ ಗದ್ದೆಯವರು ಮಾಡಿದ್ದಾರೆ. ಒಂದು ಮಾತುಂಟು, ಸೃಷ್ಟಿಯಂತೆ ದೃಷ್ಟಿ, ನೂಲಿನಂತೆ ಸೀರೆ ಅಂತ. ಹಾಗೆ ತಂದೆಯಂತೆ ಮಗ ನಮ್ಮ ಶಿವಪ್ರಸಾದ್ ಅವನಿಂದ ಹೇಳಿದರು. ಅವರ ನಾಗೇಶ್ ಪ್ರಭುಗಳ ಮಗು ಬಾರಿ ನೋಡುವಾಗ ನಮಗೆ ಫೋಟೋದಲ್ಲಿ ಕಾಣ್ತದೆ ಅಂತ. ಈಗ ನಾವು ಎರಡನ್ನು ಕಾಣ್ತೇವೆ, ನಾಗೇಶ್ ಪ್ರಭುಗಳನ್ನು ಕಾಣ್ತೇವೆ, ಅವರ ಮಗುವನ್ನು ಕಾಣ್ತೇವೆ, ಅವರ ಮಗ ಶಿವಪ್ರಸಾದ್ ಪ್ರಭುಗಳಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಶಿವಪ್ರಸಾದ್ ಪ್ರಭುಗಳು ನಾಗೇಶ್ ಪ್ರಭುಗಳ ಸಂಸ್ಮರಣೆ ಈಗ ಜೀವಿತ ಕಾಲದಲ್ಲಿ ತಂದೆ ತಾಯಿಗಳ ಸಂಸ್ಮರಣೆ ಮಾಡುವುದು ಕಮ್ಮಿ, ಸತ್ತ ಮೇಲಂತೂ ಮಾಡಲೇ ಇಲ್ಲ. ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ವ್ಯಕ್ತಿಗೆ ಇವತ್ತು ನೀಡಿದ್ದಾರೆ. ಅದು ತುಂಬ ಸಂತೋಷವಾಗುತ್ತದೆ. ನಾನು ಶಿವಪ್ರಸಾದ್ ಪ್ರಭುಗಳ ಬಗ್ಗೆ ಹೇಳಬೇಕಾದ್ರೆ ನನಗೆ ಒಂದು 2 ವರ್ಷದ ಪರಿಚಯ. ಕದ್ರಿ ಯಕ್ಷ ಬಳಗದಲ್ಲಿ ಅವರು ಬಂದ ಮೇಲೆ ನಮ್ಮ ಕದ್ರಿ ಯಕ್ಷ ಬಳಗದ ಎಲ್ಲ ಲೆಕ್ಕಗಳು ಅಷ್ಟು ಅಚ್ಚುಕಟ್ಟು, ಅವರ ಕೆಲಸಗಳೇ ಅಚ್ಚುಕಟ್ಟು ನನಗೆ
ಇಲ್ಲಿ ಒಂದು ನೋಡುವಾಗ ಸಹ ಕಾಣ್ತದೆ, ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾಗೇಶ್ವರ ಮಕ್ಕಳ ಆ ಒಂದು ಆದರ್ಶ ಅವರ ಮಕ್ಕಳಲ್ಲಿ ಬಂದಿದೆ. ಅದು ನಾವು ಇವತ್ತು ನಾಗೇಶ್ವರ ಮಕ್ಕಳ ಸ್ಮರಣೆ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಇಂಥ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಅವರ ಕುಟುಂಬದವರು ಮಾಡಿ ನಾಗೇಶ್ವರ ಮಕ್ಕಳ ಆ ಹೆಸರು ಚಿರಕಾಲ ಉಳಿಯುವಂತೆ ಮಾಡಲಿ ಅಂತ ಹೇಳ್ತಾ ನಮಗೆ ಇಲ್ಲಿ ಒಂದು ದೊಡ್ಡ ವೇದಿಕೆಯಲ್ಲಿ ನನ್ನನ್ನು ಕೂತ್ಕೊಳಿಸಲಿಕ್ಕೆ ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ನಾನು ಸಣ್ಣ ಪ್ರದೀಪ, ಅವರಿಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ, ಅದು ದೊಡ್ಡ ಪ್ರದೀಪರು ಮಾತಾಡಲಿಕ್ಕೆ ಹೋದ್ರು. ನಾನು ಅವಕಾಶಕ್ಕೆ ವಂದಿಸಿದ ಮೇಲೆ ಮಾತಾಡಿದ್ದೇನೆ. ಧನ್ಯವಾದಗಳು. ಯುವ ವೇದಿಕೆ ಪ್ರಶ್ನ ಶ್ರೀ ಆನಂದರಾಯರು ಬಂದಿದ್ದಾರೆ, ಅವರ ಉಪಸ್ಥಿತಿ ನಾವು ಗುರುತಿಸಿದ್ದೇವೆ. ಹಾಗೆ ಕೇಶವ ಶೆಟ್ಟಿನಗರ ಇವರು ಕೂಡ ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮ ನಮ್ಮ ಭಾಗವತ ದೇವಸ್ಥಾನದ ಕಾರ್ಯದರ್ಶಿ ಅವರ ಸಿದ್ದರಾಮಯ್ಯ ಅವರು ಎರಡು ಮಾತುಗಳನ್ನು ಕೇಳಿಕೊಳ್ತಾರೆ. ಯೋಗೇಶ್ವರ ವಿಷ್ಣು ಹೆಸರ ಪಾಠದಂತಹ ಡಾಕ್ಟರ್ ಶ್ರೀ ವಿಜಯಮೂರ್ತಿ ಯುವಾದಿ ಬಂದಿದ್ದವರು ಕ್ಷೇತ್ರದ ಅಧಿದೇವತೆಯಾದ ಅಮ್ಮಾಯಿಯನ್ನು ಪ್ರಾರ್ಥಿಸುತ್ತಾ, ಅದೇ ರೀತಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ವಿಠಲ್ ಭಟ್ರ ಪಾದಾರಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯಲ್ಲಿದ್ದ ಎಲ್ಲ ಅತಿಥಿ ಮಾನ್ಯರು, ಅದೇ ರೀತಿ ದಿವಂಗತ ನಾಗೇಶ್ವರ ಪ್ರಭುಗಳ ಕುಟುಂಬಸ್ಥರೇ, ಅದೇ ರೀತಿ ಯಕ್ಷಗಾನ ಅಭಿಮಾನಿಗಳೇ, ಅದೇ ರೀತಿ ಪ್ರಭುಗಳ ಅಭಿಮಾನಿಗಳಾಗಿ ನಾವು ಇಷ್ಟರವರೆಗೆ ಬಹಳಷ್ಟು ಶಾಂತ ರೀತಿಯಲ್ಲಿ ಕುಳಿತು ಈ ಒಂದು ಸಮಾರಂಭವನ್ನು ವೀಕ್ಷಿಸಿದ ನಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವಿಶೇಷವಾಗಿ ನಾಗೇಶ್ ಪ್ರಭುಗಳ ಸುಪುತ್ರ ನಮ್ಮ ಆತ್ಮೀಯವಾಗಿರ್ತಕ್ಕಂಥ ಶಿವಪ್ರಸಾದ್ ಪ್ರಭುಗಳು ಬಹುಶಃ ಇವತ್ತು ಶಾರದಾ ಯಕ್ಷಗಾನ ಮಂಡಳಿಯವರು ಉಲ್ಲೇಖದಲ್ಲಿ ತಮ್ಮ ವಸಾಹತನ್ನು ಸ್ಥಾಪಿಸಲು ಕಾರಣಕರ್ತರು. ಹೇಗೆಂದರೆ ನಾವು ಅವರಿಗೆ ಕೊಟ್ಟು ಎಂದರೆ ಸಂಸ್ಥೆಯವರು ನಮ್ಮನ್ನು ಬಂದು ಕೇಳ್ತಾರೆ. ಪ್ರತಿ ಸಲ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಅಲ್ಲಿ ಉಪಸ್ಥಿತಿ ಇರಬೇಕು. ನಾವು ಬಾಕಿ ಸಂಸ್ಥೆಯಾಗಲ್ಲ, ನಾವು ಒಂದು ಜವಾಬ್ದಾರಿ ವಹಿಸಿಕೊಟ್ರೆ ನಾವು ಕೂಡ ಅವರಲ್ಲಿ ಮೀಸಲಾಗ್ತೇವೆ. ನಮಗೆ ಯಾವುದೇ ವೈಯಕ್ತಿಕ ವಿಚಾರಗಳಿಗೆ ತಲೆ ಹಾಕಲಿಕ್ಕೆ ಪುರುಸೊತ್ತಾಗುವುದಿಲ್ಲ. ಅದರಿಂದ ಈಗ ಶಿವಪ್ರಸಾದ ಮಕ್ಕಳಿಗೆ ನಾವೇನು ಇವತ್ತು ನಾವು ಕಳೆದ 1.5 ವರ್ಷದಿಂದ ಅವರ ಯಕ್ಷಗಾನ ನಿರಂತರವಾಗಿ ನಡೀತಾ ಇದೆ. ಆ ದಿವಸ ವಾರದ ಬುಧವಾರ ನಮ್ಮ ಯಾವುದೇ ವೈಯಕ್ತಿಕ ಕಾರ್ಯಕ್ರಮಗಳಿದ್ದರೂ ಕೂಡ ಬದಿಗೊತ್ತಿ ನಾವು ಅವರೊಂದಿಗೆ ಜೋಡಿಸಿಕೊಂಡಿದ್ದೇವೆ. ಇದರಿಂದ ನಮ್ಮ ಕ್ಷೇತ್ರ ಬಹಳಷ್ಟು ಪವಿತ್ರ ಕೂಡ ಆಗಿದೆ. ಇವತ್ತು ಇವಾಗ ಪ್ರಾರಂಭದ ಹಂತದಲ್ಲಿ ಒಂದು 25 ಜನ ಇದ್ದರೂ ಕೂಡ ಈಗ ಸುಮಾರು 50ರಿಂದ 60 ಜನ ಪ್ರತಿ ವಾರ ನನಗೆ ಫೋನ್ ಮಾಡಿ ಹೇಳ್ತಾರೆ ಇವತ್ತು ಯಾವ ಪ್ರಸಂಗ ಅಂತೇಳಿ. ಸೊ ಬಹಳಷ್ಟು ಅಭಿಮಾನಿಗಳು ಅಲ್ಲಿ ಬಂದು ಈಗ ಯಕ್ಷಗಾನ ಅಭಿಮಾನಿಗಳು ಅಲ್ಲಿ ಸೇರ್ತಾ ಇರೋದು ಬಹಳ ಸಂತೋಷದ ವಿಷಯ. ಇನ್ನೊಂದೇನಂತ ಹೇಳಿದ್ರೆ ಇವರು ನಮ್ಮ ತಲಕಡದವರು ಸನ್ಮಾನ ಮಾಡಿದರು. ಅವರೊಂದು ಪ್ರಶ್ನೆ ಕೇಳಿದಾಗ ಆಯ್ತು ನನಗೆ, ನನ್ನ ಯಾವ ಉದ್ದೇಶಕ್ಕಾಗಿ ನನ್ನನ್ನು ಸನ್ಮಾನ ಮಾಡ್ತಾ ಇದ್ದೀರಿ ಹೆಸರು ನಾಯಕರು ಪೂಜ್ಯಂತಿ ರಮಂತೆ ದತ್ರ ದೇವತಾ ಅಂತ ಹೇಳ್ತಾರೆ ಭಾರತ ದೇಶದಲ್ಲಿ. ಯಾಕಂದ್ರೆ ಒಂದು ಸ್ತ್ರೀಗೆ ದೇವಿಯ ಒಂದು ಮೌಲ್ಯವನ್ನು ಕೊಟ್ಟ ದೇಶ ಭಾರತ. ಬೇರೆ ಬೇರೆ ನದಿಗಳಿಗೆ ಹೋಲಿಸಿದ್ದಾರೆ ಸ್ತ್ರೀಯನ್ನು. ಅದೇ ರೀತಿ ಅತ್ಯಂತ ಗೌರವ ಮತ್ತೆ ಸಂಸ್ಕಾರ ಮತ್ತು ಸಂಸ್ಕೃತಿ ಇವುಗಳು ಸಿಗುವುದು ಅಂತ ಹೇಳಿದ್ರೆ ಈ ಯಕ್ಷಗಾನ ಕಲೆ ಬೇರೆ ಯಾವ ಕಲೆಗೆ ಅದು ಸಿಗ್ತಾ ಇಲ್ಲ, ಒಂದಕ್ಕೊಂದು ಹೋಗ್ತದೆ. ಇಂತಹ ಕಾಲಘಟ್ಟದಲ್ಲಿ ಚರಿತ್ರೆಯನ್ನೇ ತಿರುಚುವಂತಹ ಒಂದು ವ್ಯವಸ್ಥೆ ಸಮಾಜದಲ್ಲಿ ನಡೀತಿರುವಂತಹ ಸಂದರ್ಭದಲ್ಲಿ ಆ ಸಣ್ಣ ಸಣ್ಣ ಮಕ್ಕಳಿಗೆ ನೀವು ಯಕ್ಷಗಾನದ ಅಭಿರುಚಿಯನ್ನು ಮೂಡಿಸಿ ಅವರ ಮನಸ್ಸು ಬೇರೆ ಕಡೆಗೆ ಡೈವರ್ಟ್ ಆಗದ ರೀತಿಯಲ್ಲಿ ಅವರನ್ನು ಒಂದು ವರ್ಗದ ಒಳಗೆ ಸೀಮಿತವಾಗಿದ್ದಕ್ಕೆ ನಿಮಗೆ ಅಮ್ಮ ಅವರಿಗೆ ಪೂರಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾರೆ. ಜೊತೆಗೆ ಸರಿಯಾದ ಒಂದು ವ್ಯಕ್ತಿಗೆ ಸಲ್ಲತಕ್ಕಂತಹ ಒಂದು ಗೌರವವನ್ನು ನಮ್ಮ ನಾಗೇಶ್ ಪ್ರಭು ಅವರ ಸುಪುತ್ರ ಶಿವಪ್ರಸಾದ್ ಮಾಡುವುದು ತುಂಬಾ ಅತ್ಯಂತ ಶ್ಲಾಘನೀಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಹೆಚ್ಚಿಗೆ ನಾವು ಅಲ್ಲಿ ಮಾತಾಡುವಂತಹ ವ್ಯವಸ್ಥೆ ಇಲ್ಲ. ಈಗಾಗಲೇ ಚೆಕ್ ಹೇಳಿದ್ರು ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಸಂಸ್ಮರಣೆಯ ವಿಷಯವನ್ನು ಮಾತ್ರ ಮಾತನಾಡ್ತಾರೆ. ಆದರೆ ಅವರಿಗೆ ಖುಷಿ, ಅವರು ಮುಗುಳ್ನಗೆಯಿಂದ ಹಬ್ಬದಿಂದ ನೋಡ್ತಾ ಇದ್ದಾರೆ. ಯಾಕೆಂದ್ರೆ ಈಗ ಪ್ರಸ್ತುತ ಈಗ ವ್ಯವಸ್ಥಾಪಕ ನಿರ್ದೇಶಕರಾಗಿ ಆ ಸಂಸ್ಥೆಯನ್ನು ನಡೆಸುವಂತವರು
ನವನೀಶ್ ಶೆಟ್ಟಿ ಗೌರವಾಧ್ಯಕ್ಷರಾದರೂ ಕೂಡ ನಮ್ಮ ಇವರು ಶಿವಪ್ರಸಾದ್, ಯಾಕಂತ ಹೇಳಿದ್ರೆ ವಾಹನದ ಮಾಲಕರು ಯಾರೇ ಆಗಲಿ ಅದನ್ನು ಚಾಲನೆ ಮಾಡಲಿಕ್ಕೆ ಸೂಕ್ತವಾದ ಚಾಲಕ ಬೇಕು. ಒಂದು ಚಾಲಕ ಅಂತ ಹೇಳಿದ್ರೆ ನೀವು ಹೇಳಿಸ್ಬೋದು, ಶರೀರದ 9 ಅಂಗಗಳಿಗೆ ಏಕಕಾಲದಲ್ಲಿ ಚಾಲನೆ ಇರುವುದು ಅಂತ ಹೇಳಿದ್ರೆ ಚಾಲಕರು, ಅದು ಮಾಲಕರಿಗೆ ಅಲ್ಲ. ಅಂತಹ ಒಂದು ಚಾಲಕ ರೀತಿಯಲ್ಲಿ ಆ ಒಂದು ಸಾವಧಾನ ಸಂಸ್ಥೆ ಇರ್ಬೋದು ಅಥವಾ ವಾಗೀಶ್ವರಿ ಸಂಸ್ಥೆ ಇವೆರಡವನ್ನು ಜೊತೆಯಲ್ಲಿ ಅವರು ಬಹಳ ಅತ್ಯಂತ ಪ್ರಶಂಸನೀಯ ರೀತಿಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಊರ್ವಶಿ ಮಹಾಗಣಪತಿ ದೇವರು, ಅದೇ ರೀತಿ ಮಹಾಮಾಯಿ ದೇವರು, ನೀವು ನಂಬಿಕೊಂಡಂತಹ ಎಲ್ಲ ದೈವ ದೇವರುಗಳು ನಿಮಗೆ ಆರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ. ವಂಶದಲ್ಲಿ ಬರುವಂತಹ ಆಧ್ಯಾತ್ಮಿಕ ಆಗಿರ್ಬೋದು, ಭೌತಿಕವಾಗಿರುವ ಅತಿ ದೈವಿಕವಾಗಿ ಬರುವಂತಹ ಸಕಲ ದೋಷಗಳನ್ನು ಪರಿಹಾರ ಮಾಡಿ ನಿಮ್ಮ ಈ ಒಂದು ಕೀರ್ತಿಯು ರಾಷ್ಟ್ರ ಮಟ್ಟದಲ್ಲಿ ಪಸರಿಸಲಿ ಎಂದು ಹೇಳುತ್ತಾ ಪ್ರಭುಗಳೇ ನಿಮಗೆ ಅನಂತಾನ ಕೃತಜ್ಞತೆಗಳಿಸುತ್ತಾ ಮಾತಿನಿಂದ ವಿರಮಿಸುತ್ತಾನೆ. ಧನ್ಯವಾದಗಳು ಸುಬ್ರಹ್ಮಣ್ಯವಾಗಿ ಕಾರ್ಯಕ್ರಮದ ಮರ್ಯಾದೆ ಕೊಡ್ತಾ ಇದ್ದಾರೆ. ನಮ್ಮ ಶಾರದಾಂಬ ಕ್ಷೇತ್ರದ ಯುವಕರಾದ ಶ್ರೀಕೃಷ್ಣರಾವ್, ಶ್ರೀವತ್ಸರಾವ್ ಹಾಗೂ ಶ್ರೇಯಸ್ ದೇವಿಯವರು ವೇದಿಕೆಗೆ ಬರಬೇಕು ಎಂದು ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ದೇವಸ್ಥಾನ ಅಧ್ಯಕ್ಷರಾದ ಹಾಗೂ ಅತಿಥಿಗಳವರನ್ನು ಗೌರವಿಸಬೇಕು ಎಂದು ಕೇಳ್ಕೊಳ್ತಾ ಇದ್ದಾರೆ. ಪುರಾಣಿ ಮಂಗಳವಾದಕ ಶ್ರೀವತ್ಸರಾವ್, ಹಾಗೆ ಶ್ರೀಕೃಷ್ಣರಾವ್, ದತ್ತದಾರಿ, ವೇಷ, ಚನ್ನಪತ್ರ ಹಾಗೂ ಭಾಗವತಿ ಶ್ರೇಯಸ್ ದೇವಿ, ಪ್ರಬುದ್ಧ ವೇಷಧಾರಕರಾಗಿ ಇಂದಿರುವರು. ಕಾರ್ಯಕ್ರಮದ ಕೊನೆಯಂತೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ ನಮ್ಮ ಕೋಶಾಧಿಕಾರಾದ ಶ್ರೀಮತಿ ಶೋಭಾ ವೆಂಕಟೇಶ್ವರ ಕಾಲೇಜು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಹಾಗೂ ವಿಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಯಕ್ಷ ಕಲಾಭಿಮಾನಿಗಳಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ, ವಾಗೀಶ್ವರಿ ಯಕ್ಷ ಕಲಾವಾದಕ ಸಂಘ ಹಿರಿಯ ಅರ್ಥಧಾರಿ, ಹೆಮ್ಮೇಳವಾದಕರು, ಸಂಘಟಕರು, ನಮಗೆಲ್ಲ ಮಾರ್ಗದರ್ಶಕರು, ಪ್ರೋತ್ಸಾಹಕರು ಆದ ಕೀರ್ತಿಶೇಷ ಪಿ ನಾಗೇಶ್ ಪ್ರಭುಗಳ ಸಂಸ್ಮರಣೆಯ ಕಾರ್ಯಕ್ರಮ ಇದೊಂದು ಬಹಳ ಅರ್ಥಪೂರ್ಣ ಮತ್ತು ಯಶಸ್ವಿಯಾಗಿ ಮೂಡಿಬರಲು ತಾವೆಲ್ಲರೂ ಕಾರಣಕರ್ತರಾಗಿದ್ದೀರಿ. ತಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುವ ಸಮಯ. ಮೊದಲಿಗೆ ಇಂದಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಪ್ರದೀಪ್ ಕುಮಾರ್ ಗರ್ಗೂರ ಅವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವ ಎಲ್ಲಾ ಗಣ್ಯರು ಒಂದೇ ಸಲ ನಾವು ಧನ್ಯವಾದ ಸಮರ್ಪಣೆ ಮಾಡ್ತೇವೆ. ಎಲ್ಲಾ ಗಣ್ಯರನ್ನು ತಮ್ಮ ಸಮಯಾವಕಾಶವನ್ನ ಈ ಕಾರ್ಯಕ್ರಮವಾಗಿ ಮೀಸಲಿಟ್ಟು ಕಾರ್ಯಕ್ರಮವನ್ನು ಚಂದಗಾಣಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಕೇಂದ್ರ ಬಿಂದುವಾದ ಸನ್ಮಾನಿತರಾದ ಯೋಗಾಕ್ಷಿ ಕರಗಳ ಅವರಿಗೂ ಕೂಡ ಅನಂತಾನಂತ ಧನ್ಯವಾದಗಳು. ಅದೇ ರೀತಿಯಲ್ಲಿ ನಾಗೇಶ್ ಪ್ರಭುಗಳ ಕುಟುಂಬಸ್ಥರಿಗೂ ಕೂಡ ವಾಗೀಶ್ವರಿಯ ಯಕ್ಷಗಾನ ವರ್ತಕ ಸಂಘದ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅದೇ ರೀತಿಯಲ್ಲಿ ನಮಗೆ ಸ್ಥಳಾವಕಾಶ ಮಾಡಿಕೊಟ್ಟ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೂ, ಅರ್ಚಕವೃಂದರಿಗೂ ಕೂಡ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವಾಗೀಶ್ವರಿ ಕಲಾವರ್ತಕ ಸಂಘದ ಎಲ್ಲಾ ಸದಸ್ಯರಿಗೂ ಕೂಡ ಈ ಕಾರ್ಯಕ್ರಮ ಇಷ್ಟೊಂದು ಸುಂದರವಾಗಿ ಮೂಡಿ ಬಂದಿದೆ. ತಾವೆಲ್ಲರೂ ಕೂಡ ಇದಕ್ಕೆ ಕಾರಣಕರ್ತರಾಗಿದ್ದೇವೆ. ತಮ್ಮೆಲ್ಲರಿಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ನನಗೆ ಸ್ಥಳಾವಕಾಶ ಮಾಡಿಕೊಟ್ಟ ದೇವಸ್ಥಾನದ ಆಡಳಿತ ಮಂಡಳಿಯವರು ಈ ಹಾಲನ್ನ ಅವರಿಗೆ ಉಚಿತವಾಗಿ
ಒದಗಿಸಿದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಗಮನಿಸುತ್ತಾ ಈ ವೇದಿಕೆಯಲ್ಲಿ ಶನೀಶ್ವರ ಮಹಾತ್ಮೆ ಮುಂದುವರಿಯುತ್ತಿದೆ. ತಾವೆಲ್ಲರೂ ಕೂತು ಆಲಿಸಿ ನಮಗೆ ಪ್ರೋತ್ಸಾಹ ನೀಡಿ ಆ ಶನೀಶ್ವರ